ಹೇಳುವುದಕ್ಕಿಂತ ಪೂರ್ವದಲ್ಲಿ ಕ್ರಿಯಾಯೋಗ, ಭಕ್ತಿ, ಜಪ, ನಾಮಸ್ಮರಣೆ, ಸೇವಾ ಎಲ್ಲ ವಿಷಯಗಳನ್ನು ನಮ್ಗೆ ಹೇಳ. ಇದಕ್ಕೆ ಕಾರಣ ಅಂದರೆ ಜ್ಞಾನಕ್ಕೆ ಪ್ರತಿಬಂಧಕಗಳು ಅಂತೇನದಾವು, ಅರ್ಥಾತ್ ಅಹಂಕಾರದ ಭಾವನೆಗಳು, ವಿಶೇಷವಾದಂಥ ಸಂಸಾರದಲ್ಲಿ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ, ಇದರ ಬಗ್ಗೆನೇ ಇನ್ನೂ ಬೆಳೆಸಬೇಕನ್ನುವಂಥ ಭಾವನೆಗಳು, ಮದಮತ್ಸರಾದಿಗಳು ಇವು ಹೋಗೋ ತನಕ ಅಧ್ಯಾತ್ಮದ ಪಾರಮಾರ್ಥದಲ್ಲಿ ಲಕ್ಷ್ಯ ಹೋಗೋದು ಸಾಧ್ಯ ಇಲ್ಲವೇ ಇಲ್ಲ. ಅದನ್ನು ತಳ್ಕೊಳ್ಳೋದೇ ಮುಖ್ಯ ಕೆಲಸ. ವಿಶೇಷವಾಗಿ ಹೇಳೋದೇನಂದ್ರೆ ವಜ್ರ ಅನ್ನೋದು ವಜ್ರ ಬೆಳಗ್ತಾನೇ ಇದೆ. ಅದು ಬೆಳೆಯೋ ಸಲುವಾಗಿ, ಬೆಳಕು ಕೊಡೋ ಸಲುವಾಗಿ ಏನು ಪ್ರಯತ್ನ ಮಾಡಬೇಕಾಗ್ತಾನೆ, ಅದು ಸ್ವಭಾವ ಅದು. ಅದ್ರ ಆಗೇದೇನೆಂದರೆ ಅದ್ರ ಮೇಲೆ ಮಣ್ಣನ್ನು ಅರ್ಥಾತ್ ಗಡಿಗೆ ಡಬ್ಬಾಚಾರ, ಅವಾಗ ತನ್ನ ಬೆಳಕು ಕೊಡೋದಿಲ್ಲ. ಹಂಗೆ ನಮ್ಮ ಒಳಗೆ ಪರಮಾತ್ಮ ಇದ್ದರೂ ಅದು ನಮಗೆ ಅನುಭವಕ್ಕೆ ಬರುವುದು ಸಾಕ್ಷಾತ್ಕಾರ ಆಗ್ತದೆ. ಇದು ಕಾರಣ ವಿಷಯಾದಿಗಳಿಗೆ ಬುದ್ಧಿ. ಈ ಜಗತ್ತು, ಜಗತ್ತಿನ ವಸ್ತು, ಜಗತ್ತಿನ ವ್ಯಕ್ತಿ, ಇದರಲ್ಲಿ ಸತ್ಯತ್ವ ಬುದ್ಧಿ, ಸುಖತ್ವ ಬುದ್ಧಿ ಅದು ತೆಗಿಬೇಕಾದ್ರೆ, ಚಿತ್ತದ ಚಾಂಚಲ್ಯವನ್ನು ತೆಗೆದು ಹಾಕ್ಬೇಕಾದ್ರೆ ನಾಮಸ್ಮರಣೆ, ಜಪ, ಸೇವಾ ಇದು ಬಹಳ ಮಹತ್ವ. ಅದಕ್ಕೆ ಕ್ರಿಯಾಯೋಗ ಅಂತ ಹೆಸರಿಟ್ಟು ಶ್ರೀಕೃಷ್ಣ ಉದ್ಧವನಿಗೆ ಇದೇ ಮಾತನ್ನು ಹೇಳ್ತಾನೆ. ಇದಾದಮೇಲೆ ಈಗ ಪರಮಾರ್ಥವನ್ನು ತಿಳಿಸ್ತಾ ಇದ್ದಾರೆ. ಭಗವಂತ ಹೇಳ್ತಾನೆ, ಯದ್ಯಪಿ ಜಗತ್ ವ್ಯವಹಾರದ ಪುರುಷ ಇವಂ ಪ್ರಕೃತಿ ದೃಷ್ಟಾದೃಶ್ಯದ ಭೇದ, ಇದರಿಂದ ಎರಡು ಪ್ರಕಾರ ಪ್ರತೀತಿಯೋಗ ಕಾಣಿಸ್ತಾ ಇದೆ. ಈ ಶಬ್ದ ಪ್ರಯೋಗ ಏನು ಮಾಡಿದ್ರೆ ಪ್ರತೀತಿ ಅಂತ, ಇರುವಿಕೆ ಅಲ್ಲ. ಪ್ರತೀತಿ ಅಂತಾರೆ ಯದ್ಯಪಿ ಜಗತ್ ವ್ಯವಹಾರದೊಳಗೆ, ಈ ಜಗತ್ತಿನ ವ್ಯವಹಾರದೊಳಗೆ ಪುರುಷ, ಪ್ರಕೃತಿ, ದೃಷ್ಟ, ದೃಶ್ಯ ಇವು ಭೇದ, ಈ ಎರಡು ಪ್ರತೀತಿ ಆಗ್ತಾ ಇದ್ದರೂ ಇವು ಕಾಣ್ತಾರೆ ವ್ಯವಹಾರ. ಆದರೂ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಒಂದೇ ಅಧಿಷ್ಠಾನ ಸ್ವರೂಪವಾಗಿದೆ. ಅದಕ್ಕೆ ಯಾವುದೇ ಶಾಂತ, ಘೋರ, ಮೂಢ ಸ್ವಭಾವ ಅಲ್ಲೇ ಅದರೊಳಗಿದ್ದವರಿಗೆ ಅದನ್ನು ನಿಂದಾನು ಮಾಡಬೇಡ, ಪ್ರಶಂಸನೂ ಮಾಡಬೇಡ. ಸುಂದರವಾದಂಥ ಒಂದು ಶ್ಲೋಕದೊಳಗೆ ಭಗವಂತ ಇಡೀ ಪರಮಾರ್ಥವನ್ನು ಹೇಳಿಬಿಟ್ಟ. ಇದು ಒಂದೇ ಒಂದು ಶ್ಲೋಕ. ಜಗತ್ತಿನ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ಪ್ರಕೃತಿ ಪುರುಷ, ದೃಷ್ಟ ದೃಶ್ಯ ಅಂದರೆ ನೋಡುವ, ನೋಡಿಸ್ಕೊಳ್ಳೋದು, ಇವು ಎರಡು ಇದು ಪ್ರತೀತಿ ಆಗ್ತದಂತ ಶಬ್ದ ಪ್ರಯೋಗ ಮಾಡಿ. ಇರುವಿಕೆ ಅಲ್ಲ, ಇದಕ್ಕೆ ತೋರುವಿಕೆ ಅಂತ. ತೋರುವಿಕೆ ಬೇರೆ, ಇರುವಿಕೆ ಬೇರೆ. ತೋರುವಿಕೆ ಇರುವಿಕೆ ಅಲ್ಲ. ಅದೇ ಇರುವಿಕೆ ಒಮ್ಮೊಮ್ಮೆ ತೋರುವುದಿಲ್ಲ, ಇರುವಿಕೆ ಒಮ್ಮೊಮ್ಮೆ ತೋರುವುದಿಲ್ಲ, ಆದರೆ ಅದು ಇರುವಿಕೆ ಇದ್ದೇ ಇರ್ತೈತೆ. ಇದು ನೋಡುವಂಥ ದೃಷ್ಟಿಕೋನ ಅದ ಮತ್ತೊಂದೇನು. ಹಾಗೆ ದೃಶ್ಯ ಎರಡು ಪ್ರಕಾರ ಪ್ರತೀತಿ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಒಂದೇ ಅಧಿಷ್ಠಾನ ಸ್ವರೂಪ ಅದ. ಹಗ್ಗ ಹಾವಾಗಿ ನಮಗೆ ಕಂಡಾಗೂ ಹಾವು ಯಾವುದದ ಹಗ್ಗದ ಸ್ವರೂಪನ ಅದ. ಈ ಪ್ರಕೃತಿ ಪುರುಷ ಅಂತ ನೀನು ಈ ಕಂಡ್ರು ಇರುವುದೇನದ ಅಧಿಷ್ಠಾನ ರೂಪ ಒಂದೇ ಅದು. ಆದರೆ ಎರಡನ್ನು ಇಲ್ಲವೇ ಇಲ್ಲ, ಎರಡಾಗಿ ತೋರ್ತಾ ಇದೆ. ತೋರ್ತಾ ಇದ್ದದ್ದು ಕೆಟ್ಟಲ್ಲ, ತೋರ್ತಾ ಇರೋದು ಕೆಟ್ಟಲ್ಲ. ವ್ಯವಹಾರಕ್ಕೆ ಮಾಡ್ಕೋ. ಯಾವ ರೀತಿ ಮಣ್ಣು ಗಡಿಗೆ ಹರಿವೆಯಾಗಿ ಮಾಡಿದ್ವಿ, ಉಪಯೋಗ ಮಾಡ್ಕೋತೀವಿ. ಉಪಯೋಗ ಸಲ ವ್ಯವಹಾರ ಸಲುವಾಗಿ ಮಾಡೈತಿ. ವ್ಯವಹಾರ ಸಲುವಾಗಿ ಮಾಡತ್ತಂದ್ರೆ ಮೂಲ ಅದೇನದ ಮಣ್ಣ ಅದ. ಬಂಗಾರದ ಆಭರಣ ಮಾಡ್ತೇವೆ, ಮೂಗ್ನಾಗ ಇಡೋದು ಬತ್ತು ಬೇರೆ, ಕಿವಿಯಾಗ ಇಟ್ಕೊಳ್ಳೋದು ಬೇರೆ, ಹಾರ ಬೇರೆ, ಕೈಯಾಗ ಬೇರೆ ಬೇರೆ. ಆದರೆ ಆಯಾ ಸ್ಥಾನದೊಳಗೆ ಅವನ್ನ ಇಡ್ತೇವೆ ವ್ಯವಹಾರ. ಆದರೆ ಬಂಗಾರ ಅನ್ನೋದು ನಮ್ಗೆ ಗೊತ್ತಿತ್ತು ಅಂದರೆ ಆದರೆ ಕಾಪಾಡುವಂಥ ರೀತಿ ಬಂದಾಗ ಈ ರೀತಿಯಾಗಿ ಇವು ಎರಡು ಇದ್ದರೂ ವ್ಯವಹಾರ ಮಾಡ್ಕೋ, ವ್ಯವಹಾರ ಮಾಡ್ಕೋ. ಆದರೆ ಅದರ ಅಧಿಷ್ಠಾನ ಒಂದು, ಆ ಅಧಿಷ್ಠಾನ ಸ್ವರೂಪ ನಾನು ಇತ್ಯೋಗ ಬಗ್ಗೆ ಮಾಡ್ಕೋ. ಅಧಿಷ್ಠಾನ ಒಂದೇ ಅದೇ, ಆ ಅಧಿಷ್ಠಾನ ರೂಪವೇ ನಾನಾಗಿದ್ದೀನಿ. ಇದು ಮುಖ್ಯ. ಎರಡಾಗೂ ವ್ಯವಹಾರ ಮಾಡ್ಕೋ.
ಆದ್ರೆ ನೀನು ಒಬ್ಬನೇ ಅನ್ನೋ ತಿಳ್ಕೊ. ಅದಕ್ಕೆ ಶ್ರೀಧರ ಸ್ವಾಮಿಗಳು ಅದನ್ನೇನು ಬರೀತಾರೆ ನೋಡೋಣ. ಶ್ರೀಧರ ಸ್ವಾಮಿ ಬರೀತಾರೆ ಅದಕ್ಕೆ ಈ 27ನೇ ಅಧ್ಯಾಯ ಯಾವ ಜ್ಞಾನ ಯೋಗದ ವಿಸ್ತಾರದ ವರ್ಣನೆ. ಇದು 28ನೇ ಅಧ್ಯಾಯಗಳು ಆ ಜ್ಞಾನ ಯೋಗದ ಸಂಕ್ಷೇಪದಾಗ ವರ್ಣನೆ ಮಾಡ್ಲಿಕ್ಕೆ ಹತ್ತಾರೆ. ಇನ್ನು ಅತ್ಯಂತ ವಿಸ್ತಾರದ ವರ್ಣನೆ ಜ್ಞಾನ ಯೋಗದ ಅತ್ಯಂತ ಸಂಕ್ಷಿಪ್ತ ವರ್ಣನೆ ಮಾಡೋದ್ರ ಸಲುವಾಗಿ ಅದನ್ನು ಹೇಳ. 2ನೇ ಶಾಂತ ಘೋರ ಸ್ವಭಾವ ಸಂಪೂರ್ಣ ಜಗತ್ತಿನ ಏಕಾತ್ಮತೆ ನೋಡ್ತಾ ಅದರೊಳಗೆ ಪ್ರಶಂಸನ ಮಾಡಬೇಡ, ಅದನ್ನು ನಿಂದ. ಯಾರು ತೊಲಗಿದು ಬೇರೆದವ್ರ ದೃಷ್ಟಿ ನೋಡಿ. ಬೇರೆದವ್ರ ದೃಷ್ಟಿ ಏನಪ್ಪ, ನೀನು ಅದ್ರಾಗ ಅವ್ನು ಹಿಂಗೆ ಮಾಡ್ತಾನೆ. ಯಾಕೆ ಅದ್ರ ಅಧಿಷ್ಠಾನ ಬಂದದ, ಮ್ಯಾಲಿನ ಸ್ವರೂಪ ಬೇರೆ ಬೇರೆ ಅದ, ಅದಕ್ಕೆ ಅದು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿ. ಏನು ಯಾವ ಪುರುಷ ಇಲ್ಲಿ ಅದ್ರ ವಿಸ್ತಾರ, ಯಾವ ಪುರುಷ ಬೇರೆದವ್ರ ಸ್ವಭಾವ ಅಥವಾ ಕರ್ಮದ ಪ್ರಶಂಸಾ ಅಥವಾ ನಿಂದ ಮಾಡ್ತಾನೋ ಅವ ಶೀಘ್ರ ತನ್ನದೇ ಸ್ವಾರ್ಥ ತಥಾ ಪರಮಾರ್ಚ್ಯುತನಾಗ್ತಾನೆ. ಎಷ್ಟು ಮಜಾ ಅಲ್ಲ. ಯಾಕಾಗ್ತಾನೆ? ಯಾಕೆ ಸಾಧನ ಅವನ ಅಭಿನಿವೇಶ, ಅವನ ಬಗ್ಗೆ ಸತ್ಯತ್ವ ಬುದ್ಧಿ ನಿಷೇಧ ಮಾಡ್ತದೆ. ಪ್ರಶಂಸಾನಿಂದ ಅವನ ಸತ್ಯತೆ ಭ್ರಮವನ್ನು ಮತ್ತು ಇನ್ನೂ ಕೂಡ ದೃಢ ಮಾಡ್ತಾ ಇದೆ. ಯಾವಾಗಿದು ನನ್ನ ಕಡೆ ನೋಡುವಂಥ ದೃಷ್ಟಿಕೋನ ಅದನ್ನು ಅದು ಹೇಳಿ ಏನಂತ ಅಧಿಷ್ಠಾನ ಒಂದದಪ್ಪ. ಇಲ್ಲೇನು ಹೇಳಿಕತ್ತಾರಂದ್ರೆ ಬೇರೆದವ್ರ ಕಡೆ ನೀನು ನೋಡುವಂಥ ದೃಷ್ಟಿ ಹೇಳ್ತಾರೆ. ಬೇರೆದವ್ರ ಕಡೆ ನೋಡಪ್ಪ ಅದಕ್ಕೆ ಹೇಳ್ತಾರೆ ಯಾವ ಪುರುಷ ಬೇರೆದವ್ರ ಸ್ವಭಾವ ಅಥವಾ ಕರ್ಮ ಪ್ರಶಂಸನ ಮಾಡಲಿ ನಿಂದ ಮಾಡಿ. ಪ್ರಶಂಸ ಅಥವಾ ನಿಂದ ಯಾವುದನ್ನು ನೋಡಿ ಪ್ರಶಂಸೆ ಮಾಡ್ತಿ, ಅವ ಚಲೋ ಮಾಡ್ತಾವ ಪ್ರಶಂಸೆ ಮಾಡ್ತೀವಿ, ಕ್ಯಾಟ್ ನಿಂದ ಮಾಡ್ತಿ. ಇದು ಮಾಡೋದ್ರ ಏನಾಗ್ತೈತಿ, ತನ್ನ ಸ್ವಾರ್ಥ ಪರಮಾರ್ಥ ಚ್ಯುತನಾಗ್ತಾನೆ. ಎಲ್ಲಿ ಹೋಗ್ತದಪ್ಪ ಗಡಿ ಲಕ್ಷ್ಯ? ಎಲ್ಲಿ ಹೋಯ್ತು? ನಿನ್ನ ಮೂಲ ಸ್ವರೂಪದ ಕಡೆಯಿಂದ ಅರ್ಧ ಲಕ್ಷ ಹೋಗಲಿಲ್ಲ. ನೀ ಅವನ್ನ ನೋಡ್ಬೇಕಾದ್ರೆ ಅರ್ಥಾತ್ ಬೇರೆದವ್ರು ನಿಂದ ಮಾಡ್ತೀವಿ, ಬೇರೆದವ್ರು ಸ್ತುತಿ ಮಾಡ್ತೀವಿ. ಸ್ತುತಿ ಮಾಡ್ಬೇಕಾದ್ರೆ ಅದು ಮೂಲ ಸ್ವರೂಪ ನೋಡ್ತೀವ, ಮೇಲಿನ ಭಾಗ ನೋಡ್ತೀವ, ಮೇಲ್ಭಾಗ ನೋಡ್ತೀವ. ಮೇಲ್ಭಾಗ ನೋಡ್ತೀವಿ, ಅವ್ನ ಕರ್ಮವ ನೋಡ್ತೀಯ, ಅವನು ವಿಚಾರ ನೋಡ್ತೀಯ, ಅರ್ಥಾತ್ ಅವನ ಹೊರಗಿನ ರೂಪ. ಒಳಗಿನ ರೂಪ ನೋಡಿದ್ರೆ ಒಂದೇ ಅದು. ನಿನ್ನ ಒಳಗಿನ ರೂಪ ನನ್ನ ಒಳಗಿನ ರೂಪ ಇದು ಒಂದೇ ಅದು. ಅಂದ್ರೆ ನಾನು ನಿನಗೆ ನಿಂದ ಮಾಡ್ತೀನಿ ಅಥವಾ ನೀನು ಸ್ತುತಿ ಮಾಡ್ತೀನಿ, ಯಾವುದನ್ನು ನೋಡಿ ಮಾಡ್ತೀ? ಹೊರಗಿನ ರೂಪ. ಹೊರಗಿನ ರೂಪ ನೋಡಿ ನಿಂದ ಮಾಡ್ತೀವಿ ಸ್ತುತಿ ಮಾಡ್ತೀವಿ ಅಂದ್ರೆ ನೀ ಯಾವುದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ, ಒಳಗಿನ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಒಳಗಿನ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಅಂದ್ರೆ ನೀನು ಸ್ತುತಿ ನಿಂದ ಮಾಡ್ತೀಯ. ಅದರಿಂದ ಏನಾಗತ್ತೆ ನಿಂದು ಆ ಸ್ವ ಅರ್ಥ ಅಂದರೆ ಮೂಲ ಸ್ವರೂಪ ಅದು ಚ್ಯುತಿ ಬರ್ತದೆ, ಕೊರತೆ ಬರ್ತದೆ. ಅರ್ಥ ಏನಾಯ್ತು? ನೀನು ಯಾವುದ್ರ ಕಡೆ ನೋಡ್ತಾ ಇಲ್ಲ, ಒಳಗಿನ ಕಡೆ ಮೂಲ ಸ್ವರೂಪದ ಕಡೆ ನೋಡ್ತಾ ಇಲ್ಲ, ಮೇಲಿನ ಕಡೆ ನೋಡ್ತಾ ಇದೆಯಾ? ಇದು ಮೇಲಿನ ಕಡೆ ನೋಡ್ತಂದ್ರೆ ಅಲ್ಲಿ ಹೇಳ್ತಾರೆ ಸಾಧನ ಅಭಿನಿವೇಶದ ಬಗ್ಗೆ ಸತ್ಯತ್ವ ಬುದ್ಧಿ ನಿಷೇಧ ಮಾಡ್ತದೆ. ಪ್ರಶಂಸ ನಿಂದ ಅವನ ಸತ್ಯತೆ ಭ್ರಮವನ್ನು ದೃಢ ಮಾಡ್ತೈತಿ. ಇದ್ರ ಗತ್ತೇನಪ್ಪ? ಎಲ್ಲಿಗೆ ಹೋಗ್ತಾರೆ? ಒಳಗಿನ ಸ್ವರೂಪ ಒಂದೇ, ಆತ್ಮ ಒಂದೇ ಅದ. ನನ್ನಲ್ಲೇ ನಿನ್ನಲ್ಲೇ ಅವನಲ್ಲೇ ಎಲ್ಲ ಕಡೆ ಒಂದೇ. ಆತ್ಮಸ್ವರೂಪ ಒಂದೇ ಇರೋದ್ರಿಂದ ಮೇಲ್ಭಾಗ ಅವು ಬೇರೆ ಬೇರೆ. ನಿನ್ನ ಭಾಗ ಬೇರೆ, ನಿನ್ನ ಭಾಗ ಬೇರೆ, ನನ್ನ ಭಾಗ ಬೇರೆ. ಯಾವುದ್ರದ್ದು? ಮೇಲ್ಭಾಗ. ಮೇಲ್ಭಾಗದ ಗುಣಗಳು, ನೀ ಮಾಡೋ ಕೆಲಸ, ನಿನ್ನ ಸ್ವಭಾವ, ನಿಂದು ಅದೆಲ್ಲ ನೋಡುವವ ಏನು ನೋಡಬೇಕು? ಒಳಗಿನ ನೋಡ್ಬೇಕು ಹೊರತಾಗಿ ಯಾವ್ದು ನೋಡಬಾರ್ದು. ಹೊರಗಿನ ನೋಡಿದ್ರೆ ಲುಕ್ಸಾನ್ ಏನಾಕೈತಿ ಅದನ್ನ ಹೇಳ್ತಾರೆ. ಹೊರಗಿನ ನೋಡಿದ್ರೆ ಲುಕ್ಸಾನ್ ಏನಾಕೈತಿ? ಲುಕ್ಸಾನ್ ಏನಾಕೈತಿ ಅಂದ್ರೆ ನೀ ಯಾವ ಕಡೆ ದೃಷ್ಟಿ ಇಟ್ಟಂಗ ಆತಂಗಾರ ಹೊರಗಿನ ಲಕ್ಷ್ಯ ಇಟ್ಟಂಗ ಆತಿಲ್ಲ. ನೀ ಹೊರಗಿನ ಕಡೆ ಲಕ್ಷ್ಯ ಇಟ್ಟಿ ಅಂತ ಅಂದ್ಬೇಕು ನಿನ್ನನ್ನು ಹೊರ ದೃಷ್ಟಿ ವಿಚಾರ ಮಾಡಾಕತ್ತಿ. ಮೂಲ ಸ್ವರೂಪದೊಳಗೆ ಚ್ಯುತಿ ಬಂತು. ನಿಂದು ಮೂಲ ಸ್ವರೂಪ ಯಾವುದು? ಆತ್ಮಸ್ವ. ಕೊರತೆ ಬಂತಿಲ್ಲ. ಆ ಕೊರತೆ ಏನಾಕತ್ತಪ್ಪ? ಯಾಕೆ? ಸಾಧನ ಅಭಿನಿವೇಶ ನೋಡಿ. ಅಲ್ಲೇ ನಾ ಏನು ಸಾಧನ ಮಾಡಾಕತ್ತೇನಿ ಇದ್ರ ಅದು ಹಿರಿತನ ಬಂದಾಗ ನೋಡಿ ಅದು ಅವನ ಬಗ್ಗೆ ಸತ್ಯತ್ವ ಬುದ್ಧಿ ನಿಷೇಧ ಮಾಡಿ. ಅಲ್ಲೇ ಯಾವುದನ್ನು ನಿಷೇಧ ಮಾಡ್ತೀನಿ, ಅವನ್ನ ಸ್ತುತಿ ಮಾಡ್ತೀನಿ, ನಿಂದ ಮಾಡ್ತೀನಿ ಅಂದರೆ ಸತ್ಯವಾದದ್ದನ್ನು ಇಲ್ದಾಗ ಮಾಡಿದ್ದೀನಿ ಅರ್ಥ. ಅದ್ರ ಕಡೆ ಗಮನ ಹಾರಲಿಲ್ಲ. ಯಾವುದ್ರ ಕಡೆಗೆ? ಮೂಲ ಸ್ವರೂಪ. ಎಷ್ಟು ಮಜಾ!
ಗಮನೆಯಲ್ಲಿ ಹೋಗ್ಬೇಕು, ನಿಂದು ಮೂಲ ಸ್ವರೂಪದ ಕಡೆ ಹೋಗ್ಬೇಕು. ಮೂಲ ಸ್ವರೂಪದ ಕಡೆ ಹೋದ್ರಾಗ ನಿಂದು ಅತ್ಲ ಲಕ್ಷ್ಯ ಹೋಗ್ತದೆ, ಆತ್ಮಸತೆ ಅತ್ಲಾಗನ ಲಕ್ಷ್ಯ ಹೋಗ್ತದೆ. ಅತ್ಲ ಅವ ಹಿಂಗೆ ಮಾಡ, ಅವ ಹಿಂಗೆ ಮಾಡ, ಅವ ಹಿಂಗೆ ಯಾಕೆ ಮಾಡ್ದ, ಅವ ಹಂಗೆ ಯಾಕೆ ಮಾಡ್ದ, ನಿಂದು ನೋಡ್ಕೋ. ನೀನು ಅವಂದು ಹೊರಮಕ್ಕಳು ನೋಡ್ತೀಯ ಅಂದಂಗೆ ಅಂದ ಬಳಿಕ ನಿಂದು ಹೊರಮಕ್ಕಳನ್ನ ಸ್ತುತಿ ಮಾಡೋರು ನೀನು ಪ್ರೀತಿ ಆಗ್ತಾರೆ, ನೀನು ಹೊರಮಕ್ಕಳು ನಿಂದ ಮಾಡೋರು ನಿನಗೆ ದ್ವೇಷಗಳಾಗ್ತದೆ. ನಿಂದು ದೊಡ್ಡ ನುಕ್ಸಾನ ಯಾರ್ದಾತ? ಮಾಡೋ ನುಕ್ಸಾನ. ಅದಕ್ಕೆ ನಿಂದ ಮಾಡೋಲ್ರೇಕೆ, ಸ್ತುತಿ ಮಾಡೋರು ಮಾಡೋಲ್ರೇಕೆ. ಮತ್ತೆ ಅಲ್ಲಿಗೆ ಹೋಗ್ಬೇಕು, ನೀ ಅಲ್ಲಿಗೆ ಹೋಗ್ಬೇಕು. ಏನು ಸುಂದರ ಸ್ತುತಿ ನೋಡೋದು. ಮತ್ತೆ ಅಲ್ಲಿಗೆ ಹೋಗ್ಬೇಕು ನೀ ಅಂದ್ರೆ ಮಾಡವಲ್ರು, ನಿಂದ ಮಾಡ್ತಾರ ಮಾಡಿ ಸ್ತುತಿಗೆ ಉಬ್ಬಬೇಡ, ನಿಂದಕ್ಕೆ ಕೂಡಬೇಡ. ನಿನ್ನ ಧ್ಯೇಯ ಕಡೆ ಲಕ್ಷ್ಯ ಇರಲಿ, ಗಮನ ಎಲ್ಲಿರಬೇಕು? ಧ್ಯೇಯ ಗುರಿ ಪರಮಾತ್ಮ, ಮುಕ್ತಿ. ಇದ್ರ ಕಡೆ ಗುರಿ, ಗುರಿ ಅಲ್ಲಿ ಗಟ್ಟಿಗಿತ್ತು ಅಂದ್ರೆ ಇತ್ತ ಲಕ್ಷ್ಯ ಹೋಗುದಿಲ್ಲ. ಅದು ಲಕ್ಷ್ಯ ಆಯ್ತು, ಲಕ್ಷ್ಯ ಅದು ಪಟ್ ಮಾಸ್ತರ ಹೇಳಿ, ಮಾಸ್ತರ ನೀವು ನಿಗದಿಯಿಂದ ದೇವ್ರು ಬೆಳಗದ್ರೆ ಅಂತ ತಿಳ್ಕೊಡಿ. ನಿಗದಿಗೆ ಅರ್ಜೆಂಟಾಗಿ ನೀವು ಮುಂಬೈಗೆ ಹೋಗ್ಬೇಕಾಗೈತಿ, ಅದು ಬಸ್ ಹಿಡಿಬೇಕಾಗೈತಿ. ಧಾರವಾಡದಿಂದ ಇಷ್ಟೊತ್ತಿಗೆ ಬಸ್ ಅದ, ನಿಗದಿ ಬಸ್ ತಪ್ಪಿಸ್ಕೋಬಾರ್ದು. ನೀವು ದೇವ್ರ ಬಳಿಂದ ಹೊಂಟಿರಿ, ಹೋಗ್ತೀರಿ. ಹೋಗೋ ಹೊತ್ನ್ಯಾಗ ನಿಮ್ಮ ದೋತ್ರ ಕಚ್ಚಿತ್ತು, ಏನಾಯ್ತು ಹೌದಾ? ಮಗ್ಲಿಗೆ ಬಾ ಹುಡುಗ, ನೋಡಿ ಮಾಸ್ತರ್ ಹೆಂಗೆ ಹೊಂಟಾನ, ಓಡಾಕತ್ತ ಮುದ್ಕ ಅಂತ ನಿಮ್ಮ ಲಕ್ಷ ಹೋಗ್ತಾನ ಅತ್ಲಾಗ ಅಂದರವನ್ನ ಬಿಟ್ಟರು ಬಿಡೋಣ. ಹಾಂ ನಿಮ್ಗೆ ಎಲ್ಲೈತಿ? ಬಸ್ ಹಿಡಿಬೇಕು. ಹಾಂ ಯಾಕೆ? ಬಾಂಬೈಗೆ ಹೋಗ್ಬೇಕಾಗೈತಿ. ಇದು ಗಮನ ಕೊಡ್ಬೇಕು ನಾವು. ವ್ಯಾವಹಾರಿಕ ದೃಷ್ಟಿಯಿಂದ ಇದಕ್ಕೇನೆ ಜಾಣನು ಪಾರಮಾರ್ಥಿಕ ಲೌಕಿಕ ಇಲ್ಲಿ ಬರ್ತದೆ. ಸುಮ್ಮನೆ ಇಲ್ಲದ ಇತ್ತ ನೋಡ್ಕೊಂತ ಅರ್ಥ ಮಾಡ್ತಾನೆ, ಇದನ್ನು ಮಾಡು ಅದ್ರ ಮಾಡು ಅಲ್ಲ. ಎರಡೂ ಕಾಲ ಮೇಲೆ ಅಲ್ಲ, ಆ ಎರಡೂ ಚಕಡಿನ ಎರಡು ಎತ್ತನ ಒಂದು ಕಡೆ ಹೂಡ್ಬೇಕಾಗತ್ತೆ, ಒಂದು ಕಡೆ ಹೋಗ್ಬೇಕಾಗತ್ತೆ. ಅದೊಂದು ಎತ್ತು ಅತ್ತ ಹೋಗತ್ತೆ, ಅದ್ರ ಮೇಲೆ ಒಂದು ಕಾಲು ಇದ್ರ ಮೇಲೆ ಕೊಂಡು ನಡೀತಾನೆ. ಅತ್ತ ಒಂದು ಇದ್ರ ಒಂದು ಅಲ್ಲ, ಎರಡೂ ಕುಡುಗರಿ ಅಲ್ಲಿಗೆ ಹೋಗ್ಬೇಕಾಯ್ತು. ಇದನ್ನು ಮರಿತೇವೆ ನಾವು. ಏನಪ್ಪ ಜಾಣ ಪಾರ ಮಾಡಿಲ್ಲ ಮತ್ತೆ ಅದನ್ನು ಮಾಡ್ತೇವೆ, ಶೋ ಒಳಗಡೆ ಇದನ್ನು ಹಂಗೆ ಅಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಹೇಳಿದ್ರೆ ಯಾವನು ಬೇರೆ ಸ್ವಭಾವ ಅಥವಾ ಕರ್ಮ ಪ್ರಶಂಸ, ಬೇರೆದವ್ರ ಕರ್ಮ ಸ್ವಭಾವ ಇದು ಅದನ್ನು ಮಾಡ್ಕೋತಪ್ಪ. ಅದೇನಂದ್ರೆ ಕೆಲವು ಸ್ವಭಾವ ಆಗಿಬಿಡುತ್ತೆ, ಬೇರೆದವ್ರು ವರ್ಣನೆ ಮಾಡೋಂಗಿಲ್ಲ, ಒಬ್ಬೊಬ್ಬರಿಗೆ ವರ್ಣನೆ ಮಾಡಿ. ಯಾಕೆ? ಒಳಗೆ ತಮ್ಮ ಸ್ವಾರ್ಥ ಇಟ್ಕೊಂಡಿರ್ತಾರೆ. ಅಹೋರೂಪ ಮಹಾಧ್ವನಿ ಅಬಾಬಾಬ ಕತ್ತಿ ಒಂಟಿಗೆ ಮಾತಾಡ್ತಾರೆ, ಏನು ರೂಪಪ್ಪ ನಿಂದು ಏನು ಅಂತಂತಂತ ಒಂಟೆ ಅಂತ, ಏನು ಧ್ವನಿಪ್ಪ ನಿಂದು ಅಂತ ಕತ್ತಿ. ಅದನ್ನು ಹೊಗಳುದ ಹೊಗಳುವಿಕೆ ಇಲ್ಲ ಅಂದ್ರೆ ತೆಗಳುವಿಕೆ. ಅದೇ ಬಿಡು. ಅವನ್ ನಿಂದ ಮಾಡಿದಿ ಅಂದ್ರೆ ನೀ ಯಾವುದ್ರ ಕಡೆ ಗಮನ ಕೊಡಲಿಲ್ಲ, ಮೂಲ ವಸ್ತುವಿನ ಕಡೆ ನೋಡಲಿಲ್ಲ, ಅವನಿಂದ ಅದರಿಂದ ಸ್ತುತಿ ಕಡೆ ಗಮನ ನೀ ಕೊಟ್ಟಿ ಅಂದ್ರೆ ನಿನ್ನ ಮೂಲ ಸ್ವರೂಪದ ಕಡೆ ಲಕ್ಷ್ಯ ಹೋಗೋದಿಲ್ಲ. ಲಕ್ಷ್ಯ ಎಲ್ಲಿ ಹೋಗ್ಬೇಕಾಯ್ತಿ? ಬಿಡು ಬಿಡು. ಹತ್ತು ನಿನಗೇನು ಮಾಡೋದಪ್ಪ? ನಿನಗೆ ಅದರಿಂದ ಏನಾರು ಲಾಭ ಆಯ್ತು? ಏನೂ ಲಾಭ ಇಲ್ಲ. ನಿನ್ನ ಸ್ವರೂಪ ಚಿತ್ತಪ್ರಜ್ಞಸ್ತದೋಚ್ಯತೆ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕ್ಕೇನತಿ. ಎಷ್ಟು ಬೇಕಷ್ಟು, ಯಾವುದಕ್ಕೆ ಬೇಕಾದ್ರೆ ಬಾ, ಮತ್ತು ಎಲ್ಲಿ ಬರ್ತೀನಿ ಅದೇ ಸ್ವರೂಪಕ್ಕೆ. ಹಂಗೆ ಬೇರೆದವ್ರ ಸ್ವಭಾವ ಅಥವಾ ಕರ್ಮ ಪ್ರಶಂಸಾನಿಂದ ಮಾಡಿ ಅವ ಕೂಡಲೇ ತನ್ನ ಸ್ವಾರ್ಥ ಪರಮಾತ್ಮದ ಚ್ಯುತನಾಗ್ತಾನೆ. ಅಂದರೆ ತನ್ನ ಗುರಿ ಏನದ ಅದನ್ನು ನಿಂದಂತೂ ನೀ ಮಾಡ್ಲತ್ತ. ಅವನಿಂದ ಸ್ತುತಿ ಏನಾರ ಅವನು ಬೆಲೆ ಕೊಟ್ಟನ ಅಲ್ಲಿ ಬಿಡ. ಇಲ್ಲಿ ನಮ್ಗೆ ಹಿಂಗೆ ನಾವ ಸೊಕ್ಕ ಬಂದು ನೋಡಿ ಏನು ಮಾಡ್ತಿ, ಅದು ತೊಗೊಂಡು ಏನು ಮಾಡ್ತಿ? ಅವ ಅನುವಲ್ಲ ಬಿಡುವಲ್ಲ ಮಾಡು ಅನ್ಕೋತಾನೆ. ಬಿಡ, ನೀನಿಂದ ಸ್ತುತಿ ಮಾಡಬೇಡ, ಆ ನಿಂದೆ ಸ್ತುತಿಗಳಿಗೆ ನೀನು ಉಬ್ಬು ಕುಗ್ಗುದು ಮಾಡಬೇಡ. ಆದರೆ ನೀ ಬೇರೆದವ್ರ ಸ್ಥಿತಿ ನನಗೆ ಮಾಡು. ನಿಂದಿಸಿ ನುಡಿಯದರು ಮನಸ್ಸಿಗೆ ಬಂದಂತೆ ನಡೆಯದರು. ಇದನ್ನು ಎರಡು ದೃಷ್ಟಿಯಿಂದ ವಿಚಾರ ಮಾಡಬೇಕು. ನಿಂದಾ ಸ್ತುತಿ ಬಗ್ಗೆ ಎರಡು ದೃಷ್ಟಿಯಿಂದ ವಿಚಾರ ಅಂದರೆ ಬೇರೆದವ್ರು ನಮ್ಮ ಬಗ್ಗೆ ನಿಂದಾ ಸ್ತುತಿ ಮಾಡಿದರೆ ಹೊಗಳೋದು ಬಗ್ಗೋದು ಕುಗ್ಗೋದು ಮಾಡಬಾರ್ದು. ಅದ್ರಾಕತ್ತೇನಪ್ಪ? ಸ್ವಾಭಾವಿಕ ಮನಸ್ಸು ಅತ್ಲಾಗ ಎಲ್ಲೇ ಹೊರರೂಪ ನೋಡಕತ್ತ ಮನುಷ್ಯ ಸ್ತುತಿ ನಿಂದಗಳಿಗೆ ಸ್ಪಂದಿಸ್ತಾನೆ. ಸ್ತುತಿ ಒಬ್ಬೊಬ್ಬೊಬ್ಬ ಅದು ನಮ್ಗೆ ಗೊತ್ತಾದ ಸ್ತುತಿ ಮಾಡಬೇಕು. ಮೊನ್ನೆ ಹೋಗಿದ್ದೆಪ್ಪ ಬಸ್ನಿಂಗ, ನಿನ್ನ ಬಗ್ಗೆ ಏನು ಹೇಳಿದ್ರಪ್ಪ ಅವರು, ಅಲ್ಲ ಇಷ್ಟು ಊರು ಅಡ್ಡಾಡ್ತೀವ್ರಿ ನಾವು, ಇಷ್ಟು ಮಠ ಅಡ್ಡಾಡ್ತೀವಿ, ಬಸ್ನಿಂಗ ಸೇವಾ ಮಾಡೋರು ಇಲ್ಲಿ ನೋಡ್ರಿ
ಅಂತ ಅವ್ರು ಹೇಳಿದ್ರಪ್ಪ. ಒಳಗೆ ಏನು ಅನಿಸ್ತೈತಿ? ಅವಾಗೇನು ಅದನ್ನು ತಿಳ್ಕೊಂಡಿನಿ, ನಿನ್ನ ಮೂಲ ಚ್ಯುತಿ ಆಗ್ತದೆ ಇದಕ್ಕೆ ಅಂದ್ರೆ ನಿನ್ನ ಮೂಲ ಸ್ವರೂಪ ಏನು ನಡೀತಾ ಬಿಡ ಮಾಡೋಲ್ರಿ ಅಂತ ಹೋಗೋದಿಲ್ಲ. ಸ್ತುತಿ ಮಾಡಿದಾಗ ಒಬ್ಬದಿ ಅಂದ್ರೆ ನೀ ಯಾವುದ್ರ ಕಡೆ ನೋಡ್ದಂಗ ದೃಷ್ಟಿಯಲ್ಲಿ ಹೋದಂಗಾತು, ಹೊರರೂಪದ ಕಡೆ ನೋಡ್ದಂಗಾತು, ಒಳರೂಪದ ಕಡೆ ನೋಡ್ದಂಗಾತು. ಹೊರರೂಪದ ಕಡೆ ನೋಡಿ ಅವ್ರು ಸ್ತುತಿ ಮಾಡಿರ್ತಾರೆ. ನೀ ಹೊರರೂಪ ನೋಡಿ ಅವ್ರು ಸ್ತುತಿ ಮಾಡಿದ್ದನ್ನ ಹಿಂಗೆ ಮಾಡ್ಕೊಂಡು ಅಂದ್ರೆ ನಿನ್ನ ಲಕ್ಷ್ಯ ಏನು ಕಡಿಮೆ ಆಕತಿ? ಒಳರೂಪಕ್ಕೆ ಹೋಗೋದು ಕಡಿಮೆ ಆಕತಿ. ಒಳರೂಪಕ್ಕೆ ನೀನು ಹೋಗೋದು ಕಡಿಮೆ. ಅದನ್ನೇ ಹೇಳ್ತಾರಲ್ಲ, ಪರಮಾರ್ಥ ಚ್ಯುತಿ ಆಗ್ತದಪ್ಪ. ಬಟ್ ಇದು ಚಿಂತನೆ ಮಾಡಿ, ಬೇರೆದವ್ರ ಸ್ತುತಿ ನಿಂದೆ ಮಾಡಬೇಡ. ನಿಜಗೊಂಡ್ರು ನಿಂದಿಸ ಯಾರನು ಮನಸ್ಸಿಗೆ ಬೇರೆ ನಿಂದ ಮಾಡ. ಆ ಬೇರೆಯವ್ರ ಕಡೆ ನೋಡುವಂಥ ದೃಷ್ಟಿಕೋನ ಏನಪ್ಪ? ನಿಂದ ಸ್ತುತಿ ನೀ ಮಾಡಬೇಡ. ನಿನಗೆ ಯಾರ ಮಾಡಿದ್ರೆ ಅದನ್ನು ನೋಡುವಂಥ ಎರಡೂ ದೃಷ್ಟಿಕೋನ ಇದೆ. ಎರಡೂ ದೃಷ್ಟಿಕೋನದೊಳಗೆ ನಿಂದೆಗಳಿಗೆ ಕುಗ್ಗದ, ಸ್ತುತಿಗಳು ಹಿಗ್ಗದ ಅಂದ್ರೆ ನಿನ್ನ ಮೂಲ ಸ್ವರೂಪದ ಕಡೆ ಚ್ಯುತಿ ಆಗ್ತದೆ. ಅದನ್ನ ಹೇಳ್ತಾರೆ ಭ್ರಮ. ಇನ್ನಷ್ಟು ನೋಡಿ, ಅವರ ನಿಂದ ಅವರು ಸತ್ಯ ಅಂತ ತಿಳ್ಕೊತೇವೆ ನಾವು. ಆ ಭ್ರಮ ಯಾವ ಭ್ರಮ? ಇದೇ ಹೊರಗಿನ ಇದೇ ಸತ್ಯ. ಯಾವುದು ಇದು? ಶರೀರ. ಇದಕ್ಕೆ ಯಾರು ಹೌದು ಇದೇನಾಕತಿ ಅಂದ್ರೆ ಅದು ಗಟ್ಟಿ ಆಕತಿ ಅಷ್ಟೆ. ಯಾವುದು? ನಾನು ಇದ ಕಡೆ ಒಪ್ಪದೆ ಅಂದ್ರೆ ಸ್ತುತಿ ಮಾಡಿದ ಹಿಗ್ಗದೆ, ನಿಂದ ಮಾಡಕ್ಕೆ ಹೋಗದೆ ಅಂದ್ರೆ ಏನು ಅಂದಂಗಪ್ಪ? ಯಾವುದು ನೋಡಿಸಿತ ನಿಂದ ಮಾಡ್ತಾರೆ ನಿನ್ನವರು? ಆತ್ಮಸ್ವರೂಪ ನೋಡ್ಯಾರ ನಿಂದವ್ರು. ಯಾವ್ದು ನೋಡ್ಯಾರ? ಶರೀರ ಕೆಲಸ ಮಾಡು. ಅದು ಅಂದ ಬಳಿಕ ನೀ ಅದಕ್ಕೆ ನೀ ಕುಗ್ಗುದು ಮಾಡ್ತೀಯ. ಅಂದ ಬಳಿಕ ಲಕ್ಷ್ಯ ಎಲ್ಲಿದ್ದಂಗೆ ಆತ್ ನಿಂದು? ಹೊರಮುಖ. ಆ ಹೊರಮುಖ ಗಟ್ಟಿ ಹಾಕೊಂತ ಹೋಗ್ತೀನಿ ಇನ್ನಷ್ಟು. ಹೊರಮುಖ ಗಟ್ಟಿ ಹಾಕೊಂತ ಹೋತು ಯಾವ್ದು ಬಂದಾತು? ಅರ್ಥ ಮಾಡ್ಕೊಳ್ಳಿ. ನಾವು ಹೊರಗೆ ಹೊಂಟೀವಿ ಅಂದಂಗೆ ಆತು. ಸ್ತುತಿನಿಂದ ಅವನದು ಸ್ತುತಿನ ಮಾಡ್ತೇವೆ, ಅವಂದ ಮನೆ ಹಿಂಗೆ ಮಾಡ ಅವಂದ ಚರಿತ್ರೆ ಶುರು. ನಿನ್ನ ಚರಿತ್ರೆ ನೋಡಂಗಿಲ್ಲ, ಅವಂದ ಚರಿತ್ರೆ. ಅವ್ನು ಹಿಂಗೆ ನಾವು ಹಿಂಗೆ ಮಾಡಿದ್ದ, ಅವ್ನು ಮಾಡಿ ಮಂದಿದ್ದ ತೊಗೊಂಡೇನು ಮಾಡ್ತಿ? ಇದು ಆಗು. ಅದಕ್ಕೆ ಅವ್ರು ಹೇಳ್ತಾರೆ ನಿನ್ನ ಭ್ರಮ ಯಾವುದು? ಆ ಸತ್ಯತೆಯ ಭ್ರಮ. ಇದು ಕರೆ ಅನ್ನೋದೇನು ಭ್ರಮ ಆಯ್ತು, ಇದನ್ನ ಗಟ್ಟಿ ಆಗ. ಈ ಭ್ರಮ ಗಟ್ಟಿ ಮಾಡ್ಬೇಕಾಯ್ತೋ ದೂರ ಮಾಡ್ಬೇಕಾಯ್ತೋ? ಇದು ವಿಚಾರ. ಇದನ್ನು ದೂರ ಮಾಡ್ಬೇಕಾಯ್ತು ನಾವು. ಇದು ದೂರ ಮಾಡ್ಬೇಕಾರೆ ಇದಕ್ಕೆ ನಾವು ಅಂಟ್ಕೊಂಡ್ವಿ ಅಂದ್ರೆ ಯಾವುದಕ್ಕೆ? ಬಂದು ಸ್ತುತಿನಿಂದೆ ಮಾತಾಡಕತ್ತಾರೆ ಈಗ ಅಷ್ಟೇ. ಯಾಕೆ? ಮೂಲ ಪರಮಾರ್ಥವನ್ನು ಕೃಷ್ಣ ಉದ್ಧವನಿಗಳಾಗತ್ತಾನೆ. ಉದ್ಧವ ಅಂದರೆ ಸಾಮಾನ್ಯ ಮನುಷ್ಯ ಅಲ್ಲ, ಭಾಳ ದೊಡ್ಡ ಜ್ಞಾನಿ. ಅವ್ನಿಗೆ ಹೇಳ್ತಾನೆ ನಾವು ಅರ್ಥ ಮಾಡ್ತೀವಿ. ಹಾಗೆ ಅದು ಭ್ರಮ ಇನ್ನಷ್ಟು ಗಟ್ಟೆ. ಪ್ರಶಂಸ ಅಥವಾ ನಿಂದ ಮಾಡಿದಾಗ ದೋಷ, ಪರಸ್ಪರ್ಧ ಇಷ್ಟು ದೋಷವನ್ನು ತಿಳಿಸ್ತಾರೆ. ಏನಾಕತ್ತಪ್ಪ? ಅದು ಸ್ವಾರ್ಥ ಅಂದ್ರೆ ಜ್ಞಾನಿಷ್ಠ ಸ್ವರೂಪದೊಳಗೆ. ಯಾಕೆ ಹಿಂಗೆ ಮಾಡಿದ್ರಾಗ ಅಸತ್ಯ ಅಭಿನಿವೇಶ. ಇದು ಅಸತ್ಯ. ಇದ ಅಂದಂಗೆ ಆತಿಲ್ಲ. ಸ್ತುತಿಗೆ ನೀವು ಉಬ್ಬತಿ ಅಂದ್ರೆ ಏನಂದಾಗತ್ತೆ? ಇದು ಗಟ್ಟಿ ಅಂದಂಗೆ ಆತಿ ಅಂತ. ಇದು ಗಟ್ಟಿ ಮಾಡ್ಕೋಬಾರ್ದಾಗೈತಿ, ಇದನ್ನು ತೆಗೆಸಾಕ್ತದೆ. ಏನು ಮುಂದೆ ಆತ ಯಾವ ಹೊತ್ತಿನೊಳಗೆ ಮುಂದೆ ಇಂದ್ರಿಯಗಳು ನಿದ್ರೆಯಿಂದ ಅಭಿಭೂತ ಆಗಿಬಿಡ್ತಾವೋ ಆವಾಗ ಶರೀರ ವಿದ್ಯಮಾನ ಜೀವ ಕೇವಲ ಮನಸ್ಸಿನ ದ್ವಾರ ಸ್ವಪ್ನ ನೋಡ್ತಾ ಇದ್ದಾನೆ. ಅರ್ಥಾತ್ ಅವನು ಹೊರಗಿನ ಶರೀರದ ಸ್ಮೃತಿ ಇರೋದಿಲ್ಲ. ಯಾವಾಗ? ಕನಸಿನಾಗ. ಈ ಎಚ್ಚರದ ಮಾತು ಹೇಳಿದ್ರೆ ಈಗ ಕನಸಿಂದ ಆಗೋದಕ್ಕೆ ಸೂಕ್ಷ್ಮ ನೋಡಿ. ಆ ಹೊತ್ತಿನಾಗ ಜರ್ ಉಳ್ದಿ ಅಂದರೆ ಅವಾಗ ಸ್ವಪ್ನವನ್ನು ಸುಳ್ಳು ದೃಷ್ಟಿಯೊಳಗೆ ಕೂಡಾಕ ಶುರು ಆಕತ್ತೆ. ಎದಿ ಅಲ್ಲೇ ಇಲ್ಲೇ ಕನಸಿನಾಗ ಅಲ್ಲಿ ಕನಸು ಅದ ಅಲ್ಲಿ ಓಡ್ತಿಲ್ಲ, ಅಲ್ಲಿ ಜರ್ ಮನಸ್ಸು ಲೀನ್ ಆಯ್ತು ಅಂದ್ರೆ ಮೃತ್ಯು ಸಮ ಸುಶಕ್ತಿ. ಕನಸಿನಾಗ ಅಲ್ಲಿ ಹೊಡ್ದು ಕನಸಿಗೆ ಏನು ಮಾಡ್ತೀನಿ? ಅಥವಾ ಹೋದ ಅಲ್ಲಿ ಹೋದ ಮಠಕ್ಕೆ ಹೋದ ಅಲ್ಲಿ ಹೋದ ಇದು ಓಡಾಡ್ತೀನಿ. ಹೌದಾ? ಎಲ್ಲೇ ಅಲ್ಲಿ ಆ ಮನಸ್ಸು ಸಹಿತ ಲೀನ್ ಆಗಿತ್ತಂದ್ರೆ ಸುಷುಪ್ತಿ ನಿದ್ದೆ ಆಗ. ಅವಾಗ ಸುಷುಪ್ತ ಅವಾಗ ಲೀನ. ಈ ತರಹ ಇಲ್ಲಿಗೆ ಬಂದರು ಇದ್ಲ ಜೀವ ತನ್ನ ಅದ್ವಿತೀಯ ಸ್ವರೂಪನ ಮರಿತಾನೋ ಅವಾಗ ನಾನಾ ವಸ್ತು ನೋಡೋಕೆ ಶುರು ಮಾಡ್ತಾನೆ. ಅವಾಗ ಅವನ ಸ್ವಪ್ನದ ಸುಳ್ಳು ದೃಶ್ಯಗಳು ಸಿಕ್ಕೊಂಡ್ಕೊಂಡಿರ್ತಾನೆ. ಅಥವಾ ಮೃತ್ಯುವಿನ ಸಮಾನ ಅಜ್ಞಾನದೊಳಗೆ ಎರಡು ಮತ್ತೆ ಏನಾಗಬಾರ್ದು? ಕನಸ್ನಾಗ ತಿರುಗಾಡ್ದಂಗೆ ಎಚ್ಚರದಾಗ ಮಾತುಗಳಾಗತ್ತಾರೆ. ಎಚ್ಚರದಾಗ ಅವೆರಡರ ಕಡೆ ಲಕ್ಷ ಹಾಕನಾಗತ್ತಾರೆ. ಎರಡರ ಕಡೆಗೆ ಕನಸು ಮತ್ತು ನಿದ್ರಿ. ಕನಸು ಕಡೆ ಒಂದು ಸ್ವಲ್ಪ ಲಕ್ಷ್ಯ,
ಕನಸಿನೊಳಗೆ ಓಡಾಡ್ತಿಪ್ಪ ನೀ. ಮಠಕ್ಕೆ ಹೋದೆ ಅಲ್ಲಿ ಹೋದ ಅವ್ರು ಸುಳ್ಳು ಹೊಗಳಿದ್ರು ಇವ್ರು ಬೈದ್ರು ಅದೆಲ್ಲ ಮಾಡ್ತಾರೆ. ಹೌದಾ? ಅದು ಯಾವಾಗ ಕನಸಿನಾಗ ಕನಸಿನಾಗ ಹೋದಲ್ಲ, ಕನಸಿನಾಗ ಓಡಾಡ್ತಾ ಇರು. ನಿನಗೆ ಸುಳ್ಳು ಅಂತ ಅನಿಸ್ತದೆ. ಎಚ್ಚರದ ಮೇಲೆ ಅಯ್ಯೋ ಓಡಾಡಿದೆ ಅಂತ ಅನಿಸ್ತದೆ. ಅಯ್ಯೋ ಓಡಾಡಿದೆ ಅಂತ ಸುಳ್ಳ ಓಡಿದ್ ನೋಡು, ಸುಳ್ಳ ಪಡ್ಕೊಂಡು ನೋಡು. ಏನೇನು ಕಾಲು ನೋವಾಗಿಲ್ಲ ಬಿಡ, ಎಲ್ಲ ಓಡಾಡಿದ್ರು. ನಿನ್ನ ಕಾಲೇನು ನುಸಾಕತ್ತಿಲ್ಲ. ಮಠಕಾರ ಹೋಗ್ಲಿ ಎಲ್ಲಾರು ಹೋಗ್ಲಿ, ಯಾರು ಬೈಲಿ ಯಾರು. ಅದು ಸುಳ್ಳು ಅಂತ ಯಾವಾಗ ಅನ್ನಿಸ್ತು ನಿನಗೆ? ಎತ್ತರ ನಿನ್ನಂತೂ ಬಹುಮಾನ ಕೊಟ್ಟರು ನಿನಗೆ. ಎಲ್ಲಿಲ್ಲ ಇಲ್ಲ ತಾಟಿಲ್ಲ ತುಟ್ಟಿಲ್ಲ ಸುಳ್ಳಂತ ಗೊತ್ತಾಗ್ತಿಲ್ಲ. ಹಂಗೆ ಇದು ಸುಳ್ಳಿನ ಸಂಸಾರದೊಳಗೂ ನೀವು ಓಡಾಡಕತ್ತಿ ಅಂದ್ರೆ ಯಾವಾಗ? ಎಚ್ಚರದಾಗೂ ನೀವು ಇದ್ರಾಗ ಲಕ್ಷ ಹಾಕಿದ ಏನು ಮಾಡ್ದಂಗೆ ಆತು? ಕನಸ್ನಾಗ ಓಡಾಡ್ದಂಗೆ ಆತು. ಇನ್ನೂ ಕನಸು ಹೋಗಿಲ್ಲ ನಿಂದು. ಕನಸ್ನಾಗ ಅದು ಖರೇನ ತಿಳ್ಕೊಂಡಿಲ್ಲ. ಹಂಗೆ ಇದಕ್ಕೆ ನೀ ಖರೆ ಅಂತ ತಿಳ್ಕೊಂಡ್ರೆ ಯಾವುದು? ಇಲ್ಲಿನ ಸುಖ, ಇಲ್ಲಿನ ಪೇಡೆ, ಇಲ್ಲಿನ ಗುಲಾಬ್ ಜಾಮು, ಮಸ್ತ್ ಮಸ್ತ್, ಇಲ್ಲಿ ವಡ, ಇಲ್ಲಿ ಇಡ್ಲಿ, ಇದ್ರಾಗ ರಮಮಾನ ಆದಿ ಅಂದ್ರೆ ಮತ್ತು ಕನಸ್ನಾಗ ಮಾಡ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಾದಂಗ? ಕನಸು ಅಂದರೆ ಇದು ಸತ್ಯತ್ವ ಬುದ್ಧಿನೂ ಮಾಡ್ಕೋಬೇಡ ಅಂತ ಹೇಳ್ದಂಗೆ ಆಗ್ತದೆ. ಅಲ್ಲಿ ಮೇಲೆ ಒಂಥರ ಹೇಳಿದ್ರೆ ಯಾಕಪ್ಪ ನಿನ್ನ ಒಳಗಿನ ಅಭ್ಯುದಯ ತಪ್ತತಿ, ಮೂಲ ಸ್ವರೂಪದ ಕಡೆ ನೋಡು ಲಕ್ಷ ಹೋಗತ್ತಿಂದ ಇತ್ತಾಗ ನೋಡ್ತಿ ಅಂತ ಅದ್ರ ಬಗ್ಗೆ. ಈಗೇನು ಮಾಡ್ತಾರೆ? ಉಳಿದೆಲ್ಲ ಇವೆಲ್ಲವೂ ಏನದಾವಲ್ಲ ಇದ್ರ ಕಡೆ ಸತ್ಯತ್ವ ಬುದ್ಧಿಯಿಂದ ಓಡಾಡಕತ್ರ ಇನ್ನೂ ನಿನಗೇನಾಗಿಲ್ಲ ಅನ್ಬೇಕು? ಕನಸಿನ ನೀವು ಎಚ್ಚರ ಆಗಿಲ್ಲ ಅಂದಾಗ. ಹೌದಾ? ಎಷ್ಟು ಮಜಾ ಐತಿ. ಕನಸ್ನ್ಯಾಗ ಓಡಾಡಿ ಎಚ್ಚರ ಸುಳ್ಳು. ಹಂಗೆ ಈಗ ಇನ್ನೂ ನೀನು ಇಲ್ಲೇ ನೀನು ಕನಸು ಸುಳ್ಳು ಅಂತ ತಿಳ್ಕೊಳ್ಳೋ ಸಾಮರ್ಥ್ಯದ ಎಲ್ಲ ಈ ಎಚ್ಚರದ. ಅದಕ್ಕೆ ನಿನಗೆ ನೆನಸಿನ ಕೇಳ ಜಗವೆಲ್ಲ ಖುಷಿ ಕನಸಿನಂತೆ ಅಂತ ಹೇಳ್ಯಾರ. ಅದು ನೀ ಸತ್ಯೋತ್ತವ ಆದರೂ ಸುಧಾ ಹಂಗೆ ಅವ್ರು ಹೇಳ್ದಾಗೂ ನೀ ಓಡಾಡ್ತೀಪ ಏನಂತ ಇದ್ರೊಳಗನ ಖರೆ ಇದ ಸತ್ಯ ವ್ಯವಹಾರಕ್ಕೆ ಬೇಡ ಅನ್ನಂಗಿಲ್ಲ ಶಾಸ್ತ್ರ. ಅದ್ರೊಳಗೆ ರಮಮಾಣ ಆಗಬೇಡ, ಆಸಕ್ತಿ ಹೋಗ್ಬೇಡ. ಇಷ್ಟ ರಮಮಾಣ ಆಗೋದು ಆಸಕ್ತಿ. ಅಯ್ಯೋ 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 ಏನು ಕೆಲಸ, ಅಯ್ಯೋ ಅಯ್ಯೋ ಏನು ಸ್ವಾಟೆ ಅದು ಬಯಸ ಹೇಟಿ ಅಂತ. ಈ ಕಾರಣ ಏನು ಅಂದ್ರೆ ಇದು ಅಂದ್ರೆ ಇನ್ನೂ ನೀ ಕನಸ್ನಾಗ ಓಡಾಡಕತ್ತಿ ಅಂತ. ಹೆಂಗೆ ಕನಸು ಯಾವುದಕ್ಕೆ? ಇದ್ರ ಸತ್ಯೋತ್ತ ಬುದ್ಧಿ ಇಟ್ರೆ ನೀ ಬೇಕಾದ ಶಾಸ್ತ್ರ ಹೇಳವಲ್ಲ, ಏನು ಕತೆ ಹೇಳ್ತಾನೆ ಶಾಸ್ತ್ರದಾಗ ರಗಡ. ಅದ್ರ ಒಳಗೆ ತಿಳ್ಕೊಳ್ಳೋದಂದ್ರೆ ಇದು ಸತ್ಯ, ಇದು ನಿತ್ಯ, ಇದು ನನ್ನ ಸುಖ ಕೊಡ್ತೈತೆ. ಈ ಬುದ್ಧಿ ಇನ್ನೂ ಕನಸ್ನಾಗ ಯಾತ್ರ ಆಗಿಲ್ಲ ಅಂತ. ಏನು ಎರಡಕ್ಕೆ ಬಂದರು? ನಿದ್ರೆ ಒಳಗೆ ಏನು ತಿಳಿಯಂಗ. ನಿದ್ರೆ ಒಳಗೆ ಅದಕ್ಕಲ್ಲೇ ನಿದ್ರೆ ಒಳಗೆ ಸ್ವಪ್ನ ಸುಳ್ಳು ದೃಶ್ಯ ಅದಕ್ಕಾಗ್ತದೆ. ಮೃತ್ಯುನ ಸಮ ಅಜ್ಞಾನ ಲೀನಾಗುತ್ತೆ. ನಿದ್ದೆತ್ತಾಗ ಅಜ್ಞಾನದೊಳಗೆ ಲೀನ. ಹಂಗೆ ಈಗ ನಾನು ತಿಳ್ಕೊಳ್ಳಿಲ್ಲ, ಏನು ತಿಳ್ಕೊಂಡಿದ್ದೀನಿ? ಅಜ್ಞಾನದೊಳಗೆ. ಅಂದರೆ ಅಜ್ಞಾನದೊಳಗೂ ಲೀನ ಆಗಬೇಡ, ಕನಸ್ನಾಗೂ ಓಡಾಡ್ದಂಗೆ ಓಡಾಡಬೇಡ. ನಿನ್ನ ಮೂಲ ಸ್ವರೂಪಕ್ಕೆ ಹೋಗ. ಎಷ್ಟು ಚಂದ ಅದು. ಮೂಲ ಸ್ವರೂಪಕ್ಕೆ ಹೋಗಪ್ಪ. ಅದನ್ನು ಹೇಳ್ತಾರೆ ಬಡಬಡ್ಕೊಂಡು ಮೂಲ ಸ್ವರೂಪಕ್ಕೆ ಹೋಗು. ಏನು ಆನಂದ ಐತಿ ಆ ಆನಂದ. ನಿದ್ರೆಗಿನ ಆನಂದ ತೊಗೊಂಡು ಏನು ಮಾಡ್ತೀವಿ? ಮತ್ತೆ ಯಾತ್ರ ಆಗಿ ಹಾಕೈತೆ. ನಿದ್ರೆಗಿನ ಆನಂದ ಎಬ್ಸಬೇಡ್ರಿಪ್ಪ. ಅವಂದ್ರೆ ಎಷ್ಟೊತ್ತು ಮಕ್ಕೊತಾನೆ ಮನುಷ್ಯ? ಎಬ್ಸಬೇಡ್ರಿ. ಹೌದಲ್ಲ? ಎಬ್ಸಬೇಡ. ಒಂದು ದಿವಸ ಪೂರ ಮಕ್ಕೊಂಡ್ತಾನೆ ತಿಳ್ಕೊ. ಇವತ್ತು ರಾತ್ರಿ ಮಕ್ಕೊಂಡವ, ನಾಳೆ ಇಡೀ ದಿವಸ ಮಕ್ಕೊಂಡ. ಅವತ್ತು ಬೆಳಗ್ಗೆ ಬರೋದು 4 ಎಷ್ಟು ಎದ್ದು ನಾನು ಅಂತ 4 ಕೇಳ್ತಾನೆ. 4 ಆಗಿತ್ತು ಅಲ್ಲಿ ಅಂತಾನೆ. ಒಂದು ದಿವಸ ಕ್ಯಾಲೆಂಡರ್ ದಾಟೈತೆ ಅನ್ನೋ ಗೊತ್ತಾಗಿಲ್ಲ. ಇಷ್ಟು ಮಕ್ಕೋಬಹುದು, ಆದರೆ ಹೇಳಬೇಕಾಗತ್ತಲ್ಲ. ಹಂಗೆ ಆದ್ರೆ ಈ ನಿದ್ರೆಯಿಂದ ನಾವು ಒಮ್ಮೆ ಎಚ್ಚಾತು. ಯಾವುದು? ಅಜ್ಞಾನ ನಿದ್ರೆಯಿಂದ ನಾವು ಎಚ್ಚತ್ವಿ ಅಂದರೆ ಅವಾಗ ಮತ್ತು ಅದರದ್ದು ನಿದ್ದೆ ಅಜ್ಞಾನ ಹೋಗೋ ಪ್ರಶ್ನೆನೇ ಇಲ್ಲ. ಹಂಗೆ ನೀ ಅಜ್ಞಾನದಾಗ ನಿದ್ಯಾಗೂ ಹೋಗಬೇಡ, ಕನಸ್ನ್ಯಾಗೂ ಓಡಾಡಬೇಡ. ಹಂಗಾರೆ ಎಲ್ಲಿರು? ಎಚ್ಚರ. ಮಾತ್ರ ಎಚ್ಚರದಾಗಿದ್ದೀರಪ್ಪ ನೀವು. ಅದಕ್ಕೆ ಹೇಳ್ತಾರೆ ಭ್ರಂಶ ದೃಷ್ಟಾಂತ ದ್ವಾರ ಉಪನ್ಯಾಸ ಮಾಡ್ತಾರೆ. ರಾಜ ಸಾಹಂಕಾರ ಕಾರ್ಯಭೂತ್ ಇಂದ್ರಿಯಗಳು ನಿದ್ರೆ ದ್ವಾರ ಅಭಿಭೂತ ಆದಾಗ ಶರೀರದ ವಿದ್ಯಮಾನ ಜೀವ ಕೇವಲ ಮನಸ್ಸಿನ ಸ್ವರೂಪಿ ಮಾಯಾ ನೋಡ್ತಾ ಇದೆ. ಎಲ್ಲೇ? ನಿದ್ರೆಯಿಂದ ಅಲ್ಲಿಂದ ನಿದ್ರೆಯೊಳಗೆ ಮುಂದ್ಕರಿಸ್ಬೋದು. ಬರೇ ಮನಸ್ಸಷ್ಟೇ ಐತಪ್ಪ. ಅವಾಗೇನಾಗ್ತೈತಿ? ಕನಸು ನೋಡ್ತೀವಿ. ಶರೀರ ಇಲ್ಲ, ಮಕ್ಕಳದ ಶರೀರ. ಆಮೇಲೆ ಉಳಿದು ಎಲ್ಲ ಇಂದ್ರೆ ಕಣ್ಣು ಮುಚ್ಚಾವ. ಏನು ಜಾಗ್ರತೆ? ಮನಸ್ಸು ಜಾಗ ಇದ್ರಿ ಕನಸು ನೋಡ್ತೀವಿ. ಅವಾಗ ಮಾಯಾ ನೋಡ್ತೀವಿ,
ಯಾವಾಗ ಮನಸ್ಸು ಲೀನ ಆಗ್ತದೆ ಅವಾಗ ಅವ ಚೇಷ್ಟತ ನಷ್ಟ ಆಗಿ ಹೋಗ್ತದೆ. ಅವ ಗಾಢ ನಿದ್ರ ಸುಷುಪ್ತಿಲಿ ಅಂದ್ರೆ ಕನಸು ಬಿದ್ದಾಗ ಇಂದ್ರಿಯಗಳ ಮಕ್ಕೊಂಡವ, ಕಣ್ಣು ನಿದ್ದೆ ಹೊಡ್ಯಾಕಂತ ಇಂದ್ರಿಯಗಳ ಮಕ್ಕೊಂಡವ, ನಿಶ್ಚೇಷ್ಟ. ಯಾವ್ದು ಜಾಗೃತಿ ಐತಿ? ಮನಸ್ಸು. ಆ ಮನಸ್ಸು ಜಾಗೃತಿ ಐತಲ್ಲ, ಆ ಮನಸ್ಸಿನಿಂದ ನೀನು ನೋಡ್ತಿ ಕನಸು. ಆ ಮನಸ್ಸು ಲೀನ ಆಗ್ತಂದ್ರೆ ನಿದ್ದೆ ಹಂಗೆ ಆಗ್ತದೆ. ಅದು ಸುಷುಪ್ತಿ ಅಂತ ಅನಿಸೋದು. ಅದು ಹೆಂಗದೆ? ಮೃತ್ಯು ಸಮ. ಈ ತರಹ ಯಾವಾಗ ಜೀವ ತನ್ನ ಅದ್ವಿತೀಯ ಸ್ವರೂಪನ ಮರಿತಾನೋ, ಏನು ಮರಿತಾನೆ? ನಾನು ಹೆಂಗದೇನೆ ಏಕಮೇವ ಅದ್ವಿತೀಯಂ ಬ್ರಹ್ಮ, ಆ ಬ್ರಹ್ಮ ನಾನಾಗಿದ್ದೇನೆ. ಇದು ಮರ್ತಿ ಅಂದ್ರೆ ನಾನಾತ್ವ ನೋಡ್ತಾ ಇದ್ದೆ. ಏನೋ ಅದು ಬೇರೆ ಇದು ಬೇರೆ, ನಾ ಬೇರೆ, ಅದು ಬೇರೆ, ಇದು ಬೇರೆ, ಇದು ಬೇರೆ, ಇದು ನನಗೆ ಸುಖ ಕೊಡ್ತೈತಿ, ಇದು ಮತ್ತೇನಂತ ಮಾತು ಇವತ್ತ್ಯಾರು ಗುಲಾಚರ್ ಇವತ್ತೇನು ಇದು ಎಲ್ಲ ಅರ್ಥ ಏನು ತಿಳ್ಕೊಬೇಕು ನೀನು ಕನಸ್ನೇ. ಆಮೇಲೆ ಯಾವ ಥರ ಪ್ರಾಜ್ಞ ಸಂಪರ್ಕ ವಿಶ್ವ ಭೋಗಕ್ಷಯ ಅಲ್ಲಿ ಭ್ರಂಶ, ಅವಾಗ ಏನಾಗ್ತೈತಿ? ಆ ಸಂಪರ್ಕ ಹೋದ ಭೋಗಕ್ಷಯ ಆಗ್ತೈತಿ. ಯಾವ ಥರ ಅನಾತ್ಮ ಸಂಪರ್ಕ ಆತ್ಮನ ಸ್ವರೂಪ ಭ್ರಂಶ ಏನು ಮಾಡ್ತದೆ? ಇವುಗಳ ಸಂಪರ್ಕ ಯಾವುದು? ಈ ತಿನಿಸು ಹುಣಸು ಕ್ಯಾಟಲ್ಲ, ಅದರ ರಮಮಾಣ ಆಗ್ಬೇಡ, ಶಾಸ್ತ್ರ ಆಸಕ್ತನಾಗಬೇಡ. ಬೇಕಾದಷ್ಟು ಉದಾಹರಣೆ ಜಗತ್ತಿನಾಗ ನೋಡ್ಬೋದು ನಾವು. ಏಂತಿ ವಿಷ ಕೊಡಾಗ್ತಾ ಇರೋದ್ರು ಅಕಿನ ಬೇಕನ್ನಾಕತ್ತಾರ. ನಾನು ಏನು ಮಾಡ್ತಿ? ಅಕ್ಕಿನ ಬೇಕಂತ ಕಾರಣ ಏನು? ಆಸಕ್ತಿ. ಹಾಗೆ ಆಗ್ಬಿಟ್ಟು ಅದಕ್ಕಲ್ಲೇ ನಿದ್ರೆಯಾಗೂ ಹೋಗ್ಬೇಡ, ಎದ್ರಾಗಿರು, ಎತ್ತರದಾಗಿರು. ಎಷ್ಟು ಚಂದ ಆಯ್ತು. ಯಾವ ರೀತಿ ತಿಳಿಸ್ಕೊಡುವಂಥ ರೀತಿ ಅದಕ್ಕೆ ಭಾಗವತ. ಅದು ಇದ್ರ ಮೇಲೆ ಏಕನಾಥ್ ಮಹಾರಾಜರು ಏಕನಾಥಿ ಭಾಗವತ ಅಂತ ಬರದ ನೋಡಬೇಕಾದ್ರೆ ನಾವು. ಉದ್ಧವ ಯಾವಾಗ ದ್ವೈತ ನಾಮ ಯಾವ ವಸ್ತುನೇ ಇಲ್ಲವೋ, ಎಷ್ಟು ಉದ್ಧವ ಹೇಳಾಗತ್ತಾರ. ಈ ಮೂರನೇ ಮತ್ತೊಂದು ಶ್ಲೋಕ ಇದೆ. ಉದ್ಧವ ಹೇಳಾಗತ್ತಾರೆ ವಸ್ತುತಃ ದ್ವೈತಮಾನ್ ಯಾವ ವಸ್ತು ಇಲ್ಲವೇ ಇಲ್ಲ. ಇನ್ನೊಂದು ಐತೇನೋ? ಏಕಮೇವ ಅದ್ವಿತೀಯ ಬಿಟ್ಟು ಇಲ್ಲವೇ ಇಲ್ಲ. ವಸ್ತುನೇ ತಥಾ ಅಮುಕ್ ವಸ್ತು ಅದೆಲ್ಲ ಎಂತಪ್ಪ ಉಳಿದಂಥ ವಸ್ತು ಕೆಟ್ಟದ ಹಿಂಗೆ ಅನ್ನುವಂಥ ಪ್ರಶ್ನೆನೇ ಹೇಳುವುದಿಲ್ಲ. ಎಷ್ಟು ಹೈ ಲೆವೆಲ್ಗೆ ಹೋಗ್ತಾರೆ. ಇನ್ನೊಂದು ಇಲ್ಲ ಅಂದಾಗ ಇದು ಕೆಟ್ಟ ಚಲೋ ಹೆಂಗಂತೀರಿ? ಇನ್ನೊಂದಿದ್ರೆ ಅದು ಕೆಟ್ಟ ಚಲೋ ಅನ್ನೋ, ಇನ್ನೊಂದು ಇಲ್ಲವೇ ಇಲ್ಲ ಅದು ಕೆಟ್ಟ ಅಂತ ಹೆಂಗಂತೀನಿ ನೀನು? ಅದು ಹೇಳ್ತಾರೆ. ಹೇಳುವಂಥ ಪ್ರಶ್ನೆನ ವಿಶ್ವದ ಎಲ್ಲ ವಸ್ತು ವಾಣಿಯಿಂದ ಹೇಳಲ್ಪಟ್ಟದ್ದು. ಮೃತ್ತಿಕಿತ್ತೇವ ವಾಚಾರಂಭಣ ವಿಕಾರೋ ನಾಮದೇ ಮೃತ್ತಿಕೇತ್ತೇವ ಸತ್ಯ. ಹರಿವಿ ಮಡಿಕೆ ಇವೆಲ್ಲ ಏನದ ನಿನ್ನ ಬಾಯಲ್ಲಿ ಐತೆನಪ್ಪ? ಅದು ಐತಿಲ್ಲ. ರಾಟಿ ಮಣ್ಣು ಚಂದ ಇರಲಿ ಹೊರಿ ನಮ್ಮ ಮಣ್ಣು ಕೊಟ್ಟು ಹರಿ ತೋಣಿ ಅಂದ್ರೆ ಹಂಗೆ ಮಾತದು ಇದೆಲ್ಲವೂ ಎಲ್ಲದಪ್ಪ ಮಾತಿನೊಳಗದ ಹೊರತಾಗಿ ಎರಡನೇ ವಸ್ತುನೇ ಇಲ್ಲ ಅಂದ್ರೆ ಇದು ಚಲೋ ಕೆಟ್ಟ ಹೆಂಗೆ ಅಂತೀಪ ನೀನು? ಅದಕ್ಕೆ ಹೇಳ್ತಾರೆ ಇನ್ನೊಂದು ಇಲ್ಲ ಅಂದರೆ ವಸ್ತು ಕೆಟ್ಟ ಅನ್ನೋ ಪ್ರಶ್ನೆ ಇಲ್ಲ. ವಿಶ್ವದ ಎಲ್ಲ ವಸ್ತು ವಾಣಿಯಿಂದನೇ ಅದ. ಅಥಾಗೆ ಮನಸ್ಸಿನಿಂದ ವಿಚಾರ, ವಾಣಿಯಿಂದ ಮಾತಾಡ್ಕದವ ಅಥವಾ ಮನಸ್ಸಿನಿಂದ ವಿಚಾರ ಮಾಡಕ್ಕದ. ಮತ್ತು ಕನಸೆಲ್ಲ ವಿಚಾರ ಮನಸ್ಸಿನಿಂದ ಚಿಂತನೆ ಮಾಡು ಅದು ಇದು ಎಲ್ಲ ಅದದ ಅಥವಾ ವಾಣಿ. ಅದು ಮೂಲ ವಸ್ತು ಒಂದು, ಅದು ಬಿಟ್ಟು ಇನ್ನೊಂದು ಇಲ್ಲವೇ ಇಲ್ಲ. ಈ ಥರ ದೃಶ್ಯ ಅನಿತ್ಯ ಆಗೋ ಕಾರಣ ಅದ್ರ ಮಿಥ್ಯಾತ್ವ ಸಿದ್ಧ. ದೃಶ್ಯ ಅನಿತ್ಯ ಹೆಂಗದದು? ತೋರುವಿಕೆ ಅದ, ಇರುವಿಕೆ ಇಲ್ಲ. ಅಂದ್ರೆ ಇರುವಿಕೆ ಇಲ್ಲ ಅಂದ್ರೆ ಸತ್ಯ ಹೆಂಗಂತಿ? ಇರುವಿಕೆ ಸತ್ಯ ತಪ್ಪ. ಅದಕ್ಕೆ ಇರುವಿಕೆ ಇಲ್ಲವೇ ಇಲ್ಲ, ತೋರುವಿಕೆ ಅದ. ಅದಕ್ಕೆ ಹೆದರು ಬೇಡ, ಚಲೋ ಆಗ್ತದ. ಅಂದರೆ ಹಾವಿನ ಕಡ್ ಹೆದರು ಬೇಡ, ಬೆಳ್ಳಿ ಕಟ್ ಉಬ್ಬು ಬೇಡ, ಕಪ್ಪಿ ಚಿಪ್ಪನೆ ಬೇಡ ಕಾಣ. ಮತ್ತೆ ಏನೋ ಉಬ್ಬುತ್ತಿ ಅದ್ರಾಗ ಬೆಳ್ಳಿಪ್ಪ ಬೆಳ್ಳಿ ಏನು ಮಾಡ್ತಿ ಅದ್ರಾಗ ಆನಂದ ಪಡ್ಬೇಡ. ಹಾವು ಹೆದರು ಬೇಡ. ಅದೇನು ಹಾವು ಅಂದ್ರೆ ಬೆಳ್ಳಿ ಅಂದ್ರೆ ಕಪ್ಪಿ ಚಿಪ್ಪನೆ. ಹಂಗೆ ಏಕಮೇವಾತೀತ ಪರಮಾತ್ಮ ಒಂದೇ ಅದ. ಇನ್ನೊಂದು ಇಲ್ಲವೇ ಇಲ್ಲ ಅಂದಾಗ ಸ್ತುತಿನಿಂದ ಮಾಡಬೇಡ, ಕನಸಿನಾಗಿದ್ದಂಗೆ ಇರಬೇಡ, ನಿದ್ಯಾಗಿದ್ದಂಗೆ ಇರಬೇಡ, ಎತ್ತರದಾಗಿದ್ದಂಗೆ ಇರಬೇಡ. ಎತ್ತರದಂಗೆ ಇರ್ಬೇಕು. ವ್ಯವಹಾರಕ್ಕೆ ಮಾಡೋದೈತಿ ಮತ್ತು ದೂರ ಸರಿ ವ್ಯವಹಾರ ಮಾಡ್ಕೊ. ಗಡಿಗೆ ಹರಿವಿ ಎಲ್ಲ ಉಪಯೋಗ ಮಾಡ್ಕೊ. ಮತ್ತು ನೀರು ಥರ ಕೊಡೋದು ಆಕಾಶ ಬೆಳಗಿನ ಎದುರಿನ ತರ್ತೀನಿ ನೀರು ನೀ
ಕೊಡದಾಗ ತರ್ತಿ ಅಂದ್ರೆ ಕೊಡದೊಳಗಿನ ಆಕಾಶನ ತರ್ತಿ. ಹೌದು. ಕೊಡ ತುಂಬ ಏನಾರ ಇದ್ರೆ ತರ್ತಕ್ಕೆ ಬರ್ತಾನೆ. ಈ ಥರ ಕೊಡೋದು. ಅದ್ರಾಗೆಲ್ಲ ಸಾಮಂತಿ ಐತಿ. ಏನು ಮಾಡ್ತಿ? ಕೊಡದಾಗ ಅಕ್ಕಿ ಪಕ್ಕಿ ಇಟ್ಕೊಂಡು ಅವನ ಅಕ್ಕಿ ಸುರ್ತಿ ಕೊಡ ನೀರಿಗೆ ಹೋಗ್ತಿ. ನೀರು ತರ್ತಿ ಎದ್ರಾಗ ಕೊಡದಾಗ ತರ್ತೀನಿ ಅಂತೀನಿ. ಶಬ್ದ ಪ್ರಯೋಗ ಏನೈತಿ? ಕೊಡದಿಂದ ನೀರು ತರಲ್ಲ. ಆದ್ರೆ ಇದರಿಂದ ತಂದಿರ್ತಿ ಗಂಡಸ ನೀನು ಆಕಾಶ ನೀರೈತಿ ತರ್ತಿ. ಹಂಗ ಆಕಾಶ ಐತಂದ್ರೆ ಈ ಆಕಾಶ ತರಕ್ ಬರ್ತಾನೆ ಬರೋದಿಲ್ಲ. ಅದಕ್ಕೊಂದು ಉಪಾಧಿ ಕೊಡ ಮಾಡಬೇಕು. ಹಂಗ ಈ ಉಪಾಧಿ ಏನು ಕೊಟ್ಟಾನ, ಇದರಿಂದ ನೀರು ಹೆಂಗೆ ತಂದಲ್ಲ ಹಂಗೆ ಇದರಿಂದ ಮುಕ್ತನಾಗ ಉಪಯೋಗ ಮಾಡ್ಕೋ. ಅದನ್ನ ನೀರು ತರಕ್ಕೆ ಉಪಯೋಗ ಮಾಡಿ. ಯಾವುದನ್ನ? ಆ ಉಪಾಧಿ. ಮತ್ತು ಕುಡಿಯಾಕ ನೀರು ಮೈಯಾಗಿ ಇಟ್ಕೊಂಡಿ. ಆ ಹರಿವಿನ ಇಟ್ಕೊಳಂಗಿಲ್ಲ, ಕೊಡನ ಇಟ್ಕೊಳಂಗಿಲ್ಲ. ಏನು ಇಟ್ಕೊತಾರ? ಮಗಿ ವಿಷ ಮಣ್ಣಿ ಮಗಿ ಇಟ್ಕೋತಿ. ಅದನ್ನ ಮಾಡಕ್ಕೆ ಹೋಗ್ತಿ. ಹಂಗೆ ನೀನು ಈ ಶರೀರ ಎದಕ್ಕೆ ಉಪಯೋಗ ಮಾಡ್ಕೋ ಅದಕ್ಕೆ. ಹಂಗೆ ಆಕಾಶ ಖರೆ ಎಲ್ಲ ಕಡೆ ಇದ್ದ ಆಕಾಶದಿಂದ ನೀರು ತರಕ್ಕೆ ಬರಂಗಿಲ್ಲ. ಅದೇ ಸೈಕಲ್ನಾಗ ಟ್ಯೂಬ್ನಾಗ ಹವಾ ಹೋತಪ್ಪ, ಅವಾಗ ಏನು ಮಾಡ್ತೀನಿ? ಒತ್ತಾಯ ಆ ಟ್ಯೂಬ್ನಾಗ ಹಾಕ್ತಿ. ಗಾಳಿ ಇಷ್ಟ ಐತಲ್ರಿ ಹೊಡಿ ಸೈಕಲ್ ಅಂದ್ರೆ ಅಲ್ಲೈತಿ ಟ್ಯೂಬ್ನಾಗ ಬೇಕದ. ಆ ಗಾಳಿ ಎದ್ರಾಗ ಬೇಕು? ಟ್ಯೂಬ್ನಾಗ ಬೇಕು. ಅಂದಾಗ ನಮ್ಮ ಗಾಡಿ ಹೋಗ್ತದೆ. ಆ ಗಾಳಿ ಉಪಯೋಗ, ಆ ಗಾಳಿ ಅವಾಗ ಉಪಯೋಗ. ಆ ಗಾಳಿ ಬೇಕು. ಆ ಗಾಳಿ ಇದ್ದದಕ್ಕೆ ಟ್ಯೂಬ್ನಾಗ ಗಾಳಿ ಹಾಕಲಿ. ಈ ಆಕಾಶ ಐತಂತ ಕೊಡದಾಗ ಆಕಾಶ ಬಂತು. ಇದ ಆಕಾಶ ಇಲ್ಲ ಕೊಡದಾಗ ಇಲ್ಲಿ ಬರ್ತಿತ್ತು ಆಕಾಶ. ಇವೆಲ್ಲ ವ್ಯವಹಾರವನ್ನು ತಿಳ್ಕೊಬೇಕು. ನಾವು ವ್ಯವಹಾರವನ್ನು ತಿಳ್ಕೊಬೇಕು. ಹಿಂಗೆ ಇರಬಾರ್ದು. ಶಾಸ್ತ್ರ ಹಿಂಗೆ ನೋಡಪ್ಪ ಯಾಕ್ರಿ ಅಂದ್ರೆ ಇಲ್ಲ. ಈಗ ಬರೀ ಶಾಸ್ತ್ರ ಓದೋರು ಏನು ಮಾಡ್ತಾರೆ? ಅದ್ರಾಗ ಏನು ಉದಾಹರಣೆ ಕೊಟ್ರೆ ಅದ ಮತ್ತೊಂದು ಉದಾಹರಣೆ ಕೊಟ್ಟಿಲ್ಲ. ಈಗ ಪುಂಗಿನಾರ ಬಾರಿಸು ಅಥವಾ ತಿನ್ನು ಅಂತಂದ್ರು ಯಾಕ್ರಿ ಅದ್ರ ಮುಂದೆ ಅದು ವಿಚಾರ ಮಾಡಲ್ಲ. ಸ್ನಾನ ಮಾಡ್ಕೊತ ರೊಟ್ಟಿ ತಿನ್ನಾಗ ಬರ್ತೈತೇನೋ? ಸ್ನಾನ ಮಾಡ್ಕೊತ ಶ್ಲೋಕ ಹೇಳು. ಆ ರೊಟ್ಟಿ ತಿನ್ನಾಗ ಬರ್ತೈತೇನೋ? ಇಲ್ಲ. ಹಸು ಐತ್ರ ಉಂಡರ ಉಂಡು ಮೊದ್ಲು ಭಾಳ ಹಸು ಐತ್ರಪ್ಪ ಉಂಡು ಆಮೇಲೆ ಜಳಕ ಮಾಡಿದ್ವಿ. ಇಲ್ಲಿ ಜಳಕ ಮಾಡು ಆಮೇಲೆ ಎರಡೂ ಕೂಡ ಮಾಡ್ತೇನಂದ್ರೆ ಅವ್ನು ಕೆಲಸ ಅವ್ರು ಹಂಗೆ ಇದು ಮಾಡಕ್ಕೆ ಹೋಗ್ಬೇಡ. ಅದಕ್ಕೆ ಅಂತಂದ್ರೆ ಎಲ್ಲ ಉದಾಹರಣೆ ಅದಕ್ಕೆ ತಕ್ಕಂಥ ಹೊಂದಿಸಬೇಕು. ತಿಳ್ಕೊಂಡು ಎಲ್ಲಿಗೆ ಹೋಗ್ಬೇಕಾಯ್ತಪ್ಪ? ಮೂಲ ಸ್ವರೂಪಕ್ಕೂ ಅದನ್ನು ಮರಿಬೇಡ ಅಂತ. ಇವೆಲ್ಲ ಯಾಕೆ ಹೇಳಕತ್ತಾರೆ ನಿನಗೆ? ಅದನ್ನು ಮರ್ಕೊಂಡು ಕುಂತೀನಿ ಅತ್ಲಾಗನೆಲ್ಲ ಅದು ಅಬ್ಬಬ್ಬ ಏನು ಗೌಡ ನಮಸ್ಕಾರ ಅಬ್ಬಬ್ಬ ಏನು ಖುಷಿ. ಎಲ್ಲಿ ನಮಸ್ಕಾರ ಹೋಗೋ ನಾವು ನಡೀತೀವಿ. ಹಂಗೆ ಅದಕ್ಕೆ ಹೇಳ್ತಾರೆ. ಅದಕ್ಕೆ ದ್ವೈತ ಮಿಥ್ಯ ಅದ. ಅದಕ್ಕೆ ಅದ್ರ ನಿಂದ ಅಥವಾ ಸ್ತುತಿ ನಿರ್ವಿಷಯದ ಏನು ವಿಷಯನ ಅಲ್ಲ. ಇದರ ಅರ್ಥದ ವಿಸ್ತಾರ ಭಗವಂತ ಭದ್ರಂ ಮಿಥ್ಯಾದ್ವೈತದ ವಸ್ತು ಅದು ಬೇಕಾದೇ ಇರಲಿ, ಅದು ಕೆಟ್ಟನೇ ಇರಲಿ. ಅಂದ್ರೆ ಅದು ಹೆಂಗಪ್ಪ? ಇಲ್ಲದನ್ನು ಚಲೋ ಕೆಟ್ಟ ಅನ್ನೋರಿಗೆ ಏನು ಬರ್ತದೆ? ಈ ಕಥನ ಯಾವುದು ಇದು ಹೇಳಕ್ಕೇನು ವಿಷಯನೇ ಇಲ್ಲ. ಇಲ್ಲ ಅದನ್ನೇ ಹೇಳ್ತೀವಿ. ಒಬ್ಬ ಸ್ವಾಮಿಗಳಿಗೆ ಒಬ್ಬ ಕೇಳಿದ್ನು, ಈ ಜಗತ್ತು ಹ್ಯಾಂಗ್ರಿ ನಗಾಕತ್ತ ಏನು ಹುಚ್ಚೋದಿಲ್ಲ ಏನು? ಅಲ್ಲೋ ಇದ್ದದ್ದು ಕೇಳಿದರೆ ಹೇಳೇನಪ್ಪ, ಇಲ್ಲದನ್ನು ಕೇಳಿದ್ರೆ ಏನು ಹೇಳಿ ನಾನು? ಇದು ಇಲ್ಲದ್ದಿದು. ಇದ್ರ ಬಗ್ಗೆ ಯಾಕೆ ತಿಳ್ಕೊಬೇಕಪ್ಪ? ಜಗವಿದೇರು ಎಲ್ಲಿ ಪುಟ್ಟಿ ಬಂದರತ್ತು ಯಾಕೆ ಕೇಳಿದಪ್ಪ? ಇದು ಹಗಲೆಲ್ಲ ತೋರಾಕತ್ತೈತೆ ನಮಗೆ. ಇದ್ರ ಯಥಾರ್ಥ ತಿಳ್ಕೊಂಡ್ರೆ ಇದು ಮಿಥ್ಯಾ ಅಂತ ತಿಳ್ಕೊಂಬಿಟ್ರೆ ಗೊತ್ತ ಕೆಲಸ. ಮಿಥ್ಯೆನ ಅರಿತರೆ ಇದು ಮಿಥ್ಯಾ ಅಂತ ಗೊತ್ತಾತಂದ್ರೆ ಅದು ಗೊತ್ತಾಗ. ಹಂಗೆ ಇದು ತಿಳ್ಕೊಬೇಕಾಯತ್ತ. ಇದು ಮಿಥ್ಯಾ ಅಂತ ತಿಳ್ಕೊಬೇಕು. ಅದ್ರ ಸಲುವಾಗಿ ಇಷ್ಟಲ್ಲ. ಹೆಂಗೆ ಕನಸು ಮಿಥ್ಯಾ ಅಂತ ತಿಳ್ಕೊಳ್ಳೋ ಸಲುವಾಗಿ ಕನಸಿನ ವರ್ಣನೆ ಮಾಡಿ ಕನಸಿನಂಗೆ ಇದು ಎಂಥ ಉಪಕಾರ ಮಾಡ ಭಗವಂತ ಕನಸು ಕೊಟ್ಟು. ಇಲ್ಲಕ್ರೆ ಏನು ಉದಾಹರಣೆ ಕೊಡೋದು? ಮಿಥ್ಯಾ ಅನ್ನಕ್ಕೆ ನಿನಗೆ ಏನು ಉದಾಹರಣೆ ಕೊಡಕ್ಕೆ ಬರ್ತೈತೆ? ನನಗೆ ಶಾಸ್ತ್ರ ಕುಂತ್ಕೊಂಡು ಇದು ಮಿಥ್ಯಾ ಉದಾಹರಣೆ ಕೊಡಾಕತ್ತೀನಿ. ಹಂಗೆ ಎರಡು ಉದಾಹರಣೆಗಳವ ಲೌಕಿಕವಾಗಿ. ಹಂಗೆ ಅದು ಹೇಳ್ತಾರೆ. ಅದಕ್ಕೆ ಮುಂದೆ ಹೇಳ್ತಾರೆ ಛಾಯಾ, ಪ್ರತಿಧ್ವನಿ, ಕಪ್ಪಿ ಚಿಪ್ಪು, ಅದರ ಬಂಗ ಬೆಳ್ಳಿ, ಈ ಆಭಾಸ ಯದ್ಯಪಿ ಮಿಥ್ಯಾ ಕಿಂತು ಅದರ ಮನುಷ್ಯನ ಹೃದಯದ ಭಯ, ಕಂಪನ, ಭ್ರಮ ಸಂಚಾರ ಆಗ್ತದೆ. ಆ ಥರ ದೇಹ ಆದಿ ಭಾವ ಪದಾರ್ಥ ಮಿಥ್ಯಾ ಆದಾಗ್ಯೂ ಮೃತ್ಯು ಪರ್ಯಂತರ ಭಯ ಉತ್ಪನ್ನ ಮಾಡ್ತಾವ. ಎಷ್ಟು ಮಾಡ್ತಾವ? ಹೇಗೆ ನಾವು ಡೆವಲಪ್ಮೆಂಟ್ ಆಗಿದೆ ವಿಷಯದ ಡೆವಲಪ್ ಅದು ತಿಳ್ಕೊಬೇಕು. ನಾವು ಎಲ್ಲ ಸಿಕ್ಕದ್ದು ಹೇಳ್ತಾವೆ. ಹಾಗೆ ವಿಷಯ ಹೆಂಗೆ ಬೆಳೆದು ಮಾಡೋದು? ಮೊದಲು ಒಂಥರ ಆಮೇಲೆ ಈಗ ಬೆಳ್ಕೊಂಡು ಈಗ ಯಾಕಪ್ಪ ನಿನಗೆ ಇಷ್ಟು ಹೇಳ್ಬೇಕಾಯತ್ತಪ್ಪ ಅಂದ್ರೆ ಛಾಯಾ ಬೇಡ, ಪ್ರತಿಧ್ವನಿ ಗೊತ್ತಾ? ಹಾಂ ಮತ್ತು ಬೆಳ್ಳಿ ಯಾವುದು? ಕಪ್ಪಿ ಚಿಪ್ಪಿನಾಗ ಬೆಳ್ಳಿ, ಆಮೇಲೆ ಕಪ್ಪಿ ಚಿಪ್ಪಿನೊಳಗೆ ಬೆಳ್ಳಿ, ಈ ಆಭಾಸ ತೋರ್ತ ಇದು ಮಿಥ್ಯಾ ಇದ್ದರೂ
ಕಿತ್ತು ಅದರ ದ್ವಾರ ಮನುಷ್ಯನ ಬರದೇಳು ಭಯ, ಹಗ್ಗ ನೋಡಿ, ಹಾವು ನೋಡಿ ಭಯ, ಆಮೇಲೆ ನಡಿಕ, ಭ್ರಮ ಸಂಚಾರ. ಇದು ಎಲ್ಲಿ ತನಕಪ್ಪ? ಈ ಥರ ದೇಹ ಆದಿ ಭಾವಪದ ಮಿಥ್ಯಾ ಆದಾಗ್ಯಾದರೂ ಮೃತ್ಯು ಪರ್ಯಂತರವಾಗಿ ಇವೆಲ್ಲ ಭಯ ಉತ್ಪನ್ನ ನೋಡಿ. ಇದು ಮಿಥ್ಯಾ ಯಾವುದು? ಶರೀರ. ಶರೀರ ನಾನಲ್ಲ, ಅಲ್ಲ ಖರೆ. ಆದರೆ ಎಲ್ಲಿ ತನಕ ಸಾಯು ತನಕ ಅಂತ ಬರ್ದಾರು. ಖರೆ ಸತ್ ಮೇಲೆ ಮುಂದಿನ ಶರೀರ ಅಲ್ಲಿ ತನಕ ಎಲ್ಲಿ ನಿಜವಾಗಿ ಎಲ್ಲಿ ತನಕ ಇರ್ತದದು? ಆತ್ಮಜ್ಞಾನ ಅಲ್ಲಿ ತನಕ ಇದು. ಅದನ್ನು ಬಿಡಿಸ್ಕೋ. ಯಾವುದನ್ನ? ಇದು ಗಟ್ಟಿ ಮಾಡ್ಕೋ. ಇದು ನಾನಲ್ಲ, ನಂದಲ್ಲ, ನನಗಾಗಲ್ಲ ಅಂತೇನು ಐತಲ್ಲ, ಇದು ಕೇವಲ ಶಬ್ದವಾಗಿ ಉಳಿಲಾರದೆ ಅದೇನಾಗಬೇಕು? ಒಳಗೆ ಅಂತರಂಗದೊಳಗೆ ಇದು ಖರೆ ಆಗುತ್ತೆ. ಅದು ತಿಳ್ಕೊಬೇಕು. ಅದಕ್ಕೆ ಇರೋ ಪ್ರಶ್ನೆ ಏನಪ್ಪ? ದೇಹಾದಿ ಶ್ರೀಧರ ಸ್ವಾಮಿಗಳು ಬಿಡ್ತಾರ, ದೇಹಾದಿ ಭಾವ ಪದಾರ್ಥ ಮಿಥ್ಯಾದ. ಆದರೂ ಈ ಭಯದ ಕಾರಣ ಅದು ಹೆಂಗೆ ಅದನ್ನು ಮಾಡ್ತಾರಪ್ಪ? ಈಗ ಭಗವಂತ ಒಂದು ದೃಷ್ಟಾಂತ ಕೊಡ್ತಾನೆ. ಛಾಯಾ ಅಥವಾ ಪ್ರತಿಬಿಂಬ. ಛಾಯಾ ನೆರಳು ಅಷ್ಟ ಪ್ರತಿಬಿಂಬ, ಕನ್ನಡಿ ಒಳಗೆ ನೋಡ್ತಾ ಪ್ರತಿಬಿಂಬ. ಆಮೇಲೆ ಪ್ರತ್ಯಾವ ಅರ್ಥಾತ್ ಪ್ರತಿಧ್ವನಿ, ಮತ್ತು ಆಭಾಸ ಕಪಿಚ್ ಬೇಡ ಅರ್ಥಾತ್ ಶುಕ್ತಿ ರಜತಾದಿ ಎಲ್ಲವೂ ಯದ್ಯಪಿ ಮಿಥ್ಯಾ ಅದಾವ, ಮಿಥ್ಯಾ ಇದಾವ. ಆದರೂ ಮನುಷ್ಯನ ಬದಲು ಭಯ, ಕಂಪ ತಥಾ ಭ್ರಮ ಉತ್ಪನ್ನ ಮಾಡ್ತಾರೆ. ಈ ಥರ ದೇಹಾದಿ ಯದ್ಯಪಿ ಮಿಥ್ಯ ಆದರೂ ಮೃತ್ಯು ಕಾಲ ತನಕ ಭಯ, ಶೋಕ ಇವೆಲ್ಲ ಉತ್ಪನ್ನ. ಎಲ್ಲಿ ತನಕ ಇಲ್ಲ, ಎಲ್ಲಿ ತನಕ ಜ್ಞಾನದ್ವಾರ ಇಲ್ಲಿ ಬರ್ತದೆ. ಆ ಮೃತ್ಯುನ ಬರ್ನ ಇಲ್ಲಿ ವಿಶೇಷ. ಎಲ್ಲಿ ಜ್ಞಾನದ್ವಾರ ಆದರೆ ಅಸತ್ಯತೆ ಅಬೋಧ ಆಗೋದಿಲ್ಲವೋ, ಅಸತ್ಯತೆ ಅಬೋಧ ಅಂದರೆ ಒಳಗಿನ ತಿಳುವಳಿಕೆ ತನಕ ಬರ ದೃಢಾಪರೋಕ್ಷ ಜ್ಞಾನಕ್ಕೆ ಬಂತಿದೆ ಆಗುವುದಿಲ್ಲ. ಅದು ಅತ್ಯಂತ ವೃತ್ತಿ ಆಗುವುದಿಲ್ಲ. ಬೋಧ ಎಂಥದ್ದಾಗಬೇಕು? ದೃಢಾಪರ. ಎಲ್ಲಿ ತನಕ ದೇಹಾದಿ ಅಜ್ಞಾನಿಗಳಿಗೆ ಭಯಭೀತ ಮಾಡ್ಕೊತಾನೆ ಇರೋದು. ನೀವು ಬೇಕಾದಷ್ಟು ಹೇಳಿ, ಬೇಕಾದ ಹೇಳಿ, ದಿನಾವಂತ ತುಂಬ್ಕೊಂಡು ಹೇಳಿ, ಆದರೂ ಅದು ಮಾಡ್ಕೊತಾನೆ ಇರೋದು. ಘಟ್ನ ಯಾರೇ ನಾವು ತಿರುಗಿ ಅನ್ನೋದನ್ನು ಅದಕ್ಕೆ ಹೇಳ್ತಾರೆ. ಯಾವುದು ಪ್ರತ್ಯಕ್ಷ ಪರೋಕ್ಷ ವಸ್ತು, ಪ್ರತ್ಯಕ್ಷ ಅಥವಾ ಪರೋಕ್ಷ ಅದು ಆತ್ಮನೇ ಇದೆ. ಎಲ್ಲಿ ಬಂದರು? ಯಾವುದೇ ಪ್ರತ್ಯಕ್ಷ ಅಪರೋಕ್ಷ ವಸ್ತು ಆತ್ಮನೇ ಇದೆ. ಈಗ ಇದ್ರಿಗೆ ಎದ್ದದ್ದಂತ ತಿಳ್ಕೊಬೇಡ. ಬೇರೆ ಕಡೆ ಏನು ವಿಚಾರ ಮಾಡಿದ ಅಪ್ರತ್ಯಕ್ಷದ, ದೂರದ, ಪರೋಕ್ಷದ ಅದು ಕೂಡ ಅಂದ್ರೆ ಬೇರೆದವ್ರನ್ನ ನೀ ಕೇಳಿದೆ ಸರ್, ಅದು ನಿಮ್ಗೆ ಇದ್ರಿಗಿಲ್ಲ. ಆದ್ರೆ ಅದಕ್ಕೆ ಅದು ಏನದದು? ಅದೇ ಆತ್ಮನ. ಅದೇ ಸರ್ವಶಕ್ತಿಮಾನ್. ಅದು ಹೆಂಗದ? ಶಕ್ತಿಮಾನ್. ಅದು ಏನೇನು ವಿಶ್ವ ಸೃಷ್ಟಿ ಪ್ರತೀತ ಆಗ್ತದೆ ಅದು ಅದೇ ನಿಮಿತ್ತ ಕಾರಣ, ಅದೇ ಅದಪ್ಪ ಎಲ್ಲ. ಈ ಕಾಣೋದೇನದ? ಬ್ರಹ್ಮವೇ ಇದೆ, ನೀನನಾಗತ್ತಿ ಜಗತ್ತ. ಸತ್ಯವಾದದ್ದು ಯಾವುದು? ಮಿಥ್ಯ ಆದದ್ದು ಯಾವುದು? ಅದು ಮಿಥ್ಯೆಯೇ ನಿನಗೇನು ಕಾಣಕತ್ತೈತಿ? ಸತ್ಯವಾಗಿ ಕಾಣ. ಜಗತ್ತ ಸತ್ಯವಾಗಿ ಕಾಣ ಅಂದ್ರೆ ಆ ಜಗತ್ತೈತಲ್ಲ ಇದೇ ಖರೆ ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲಾದ್ರೆ ಬ್ರಹ್ಮ ತೋರಿಸ್ಕೊಡ್ಬೇಕಾಯ್ತು. ನಾವು ಒದ್ದಾಡಕತ್ತೀವಿ, ನಮಗೆಲ್ಲ ಕೊಡ್ಬೇಕಾಗಿತ್ತಿಲ್ಲ. ಹಂಗೆ ಮಾಡ್ಬೇಕಾಯ್ತು. ಆದರೆ ನಿಮಿತ್ತ ಎಲ್ಲಕ್ಕೂ ಅವನೇ ಕಾರಣಪ್ಪ. ಅದೇ ವಿಶ್ವ ಆಗಿರ್ತೈತಿ. ಮತ್ತು ಮಾಡೋದು ಅದೇ, ಎಲ್ಲ ಮಾಡಿಸೋ ಅದೇ. ರಕ್ಷಕ ರಕ್ಷಿತ ಅವನೇ ಅದನಪ್ಪ. ಸರ್ವಾತ್ಮ ಪರಮಾತ್ಮ ಜಗತ್ತಿನ ಸಂಹಾರ ಮಾಡ್ತಾನೆ, ಸಂಹಾರ ರಕ್ಷಣೆಯೂ ಮಾಡ್ತಾನಪ್ಪ. ಅಂಥ ಪರಮಾತ್ಮ ಸ್ವರೂಪವೇ ನೀನು ಅದಿ ಅಂತ ಗಟ್ಟಿ ಹಿಡ್ಕೋ ಅಂತ ಹೇಳ್ತಾರೆ ನೋಡಿ. ಅದೇ ಪ್ರಶ್ನೆ ಏನಪ್ಪ? ಸೃಷ್ಟಿ ಆದಿ ಪ್ರತಿಪಾದನೆ ಮಾಡುವಂಥ ಶ್ರುತಿಗಳು ದ್ವೈತದ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ದ್ವೈತ ಅಸತ್ಯ ಹೆಂಗಾಗ್ತೈತ್ರಿ ಅಂತ ನಿನ್ನ ತಲೆಗಾದ್ರೆ ಇದನ್ನ ಭಗವಾನ್ ಅದು 2 ಶ್ಲೋಕ ಹೇಳ್ತಾರೆ. ಆತ್ಮನೇ ಎಲ್ಲ ಆಯ್ತಪ್ಪ, ಅದು ಬಿಟ್ಟು ಮತ್ತೊಂದಿಲ್ಲ. ತ್ರಾಯತೆ ಅರ್ಥಾತ್ ರಕ್ಷಿತ ಮಾಡ್ತಾನೆ, ಪಾಲನೆ ಮಾಡ್ತಾನೆ, ಎಲ್ಲ ಅವನೇ ಮಾಡ್ತಾನಪ್ಪ ಅಂತ ಮುಂದಿನ ಭಾಗ. ಓಂ ಪೂರ್ಣಮದ